ಆಕಾಶವಾಣಿ ಭದ್ರಾವತಿ. ಸ್ವಚ್ಛತೆಯೆಡೆಗೆ ನಮ್ಮ ನಡೆ, ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಮಾವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಕೇಳುಗರೆ, ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ವಿಶೇಷ ಆಂದೋಲನ ನಡೀತಾನೆ ಇದೆ. ಏನು ಈ ಸ್ವಚ್ಛ ಭಾರತ ಮಿಷನ್ ಅಂದರೆ, ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಗಳು ಸ್ವಚ್ಛವಾಗಿರಬೇಕು ಮತ್ತು ಪ್ರತಿ ಮನೆಯಲ್ಲಿ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನುವ ಕಾರ್ಯಕ್ರಮ. ಈ ಸ್ವಚ್ಛ ಭಾರತ ಮಿಷನ್ನಲ್ಲಿ ವಿವಿಧ ಘಟಕಗಳಿರುತ್ತವೆ. ಆದರೆ ಸ್ವಚ್ಛ ಭಾರತ ಮಿಷನ್ ಮುಖ್ಯ ಕಾರ್ಯಕ್ರಮವೇನೆಂದರೆ ಜನರಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸುವುದಾಗಿದೆ. ಈ ನಿಟ್ಟಿನಲ್ಲಿ ಇಂದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಮಾವಿನಕೆರೆ ಗ್ರಾಮ ಪಂಚಾಯಿತಿಯ ಕೆಲವು ಮಾಹಿತಿಗಳನ್ನು ಕೇಳೋಣ. ಇಲ್ಲಿನ ಅಧ್ಯಕ್ಷರು, ಸ್ವಚ್ಛತಾಗಾರರು, ಒಕ್ಕೂಟದ ಅಧ್ಯಕ್ಷರು, ಮುಖ್ಯ ಬರಹಗಾರರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಆತ್ಮೀಯ ಕೇಳುಗರೆ, ಇಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಈ ಕುರಿತು ನಾವು ಭದ್ರಾವತಿ ತಾಲೂಕು ಮಾವಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿದ್ದೀವಿ. ಇಲ್ಲಿ ಅಧ್ಯಕ್ಷರಾದಂತಹ ಸುರೇಶ್ ಅವರಿದ್ದಾರೆ. ಇವರು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾದ ನಂತರವಾಗಿ ಯಾವ ರೀತಿಯಾದ ಒಂದು ಕಾರ್ಯಗಳನ್ನು ಇಲ್ಲಿ ನೆರವೇರಿಸಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಅನ್ನೋದು ಪ್ರಧಾನಮಂತ್ರಿಗಳ ಹಲವಾರು ಯೋಜನೆಗಳಲ್ಲಿ ಬಹುಮುಖ್ಯವಾದಂತಹ ಒಂದು ಯೋಜನೆ. ಈ ಯೋಜನೆ ಕುರಿತು ಈ ಗ್ರಾಮಗಳಲ್ಲಿ ಆಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಅಧ್ಯಕ್ಷರಾದವರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸುರೇಶ್ ಅಂತ, ಮಾವಿನಕೆರೆ ಪಂಚಾಯತಿ ಅಧ್ಯಕ್ಷರು. ನಾನು 4 ಬಾರಿ ಈಗ ಗ್ರಾಮ ಪಂಚಾಯತಿಲಿ ಗೆದ್ದಿರೋದು, 3 ಬಾರಿ ಅಧ್ಯಕ್ಷರಾಗಿದ್ದೇನೆ. ಸ್ವಚ್ಛ ಭಾರತ ಮುಂಚೆನೂ ನಾವು ಒಂದು ಸ್ವಚ್ಛ ಮಾಡಬೇಕು ಅಂತ ಬಾತ್ರೂಮ್ ಗುಡ್ಸೋಕ್ಕಾಗಿ ಒಂದೊಂದು ಬೇಸನ್ನು ರಿಂಗ್ ಬಿಟ್ಟು ಪಂಚಾಯತಿ ವ್ಯಾಪ್ತಿಯಿಂದನೇ ಎಲ್ಲ ತಟ್ಟಿ ಕಟ್ಟಿ ಜನಗಳಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಪಬ್ಲಿಕ್ ರೋಡಲ್ಲೆಲ್ಲ ಹೋಗೋರು ಅಂತ ಅವಾಯ್ಡ್ ಮಾಡಿ ಹಂತವಾಗಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಜನಗೆ ಗ್ರಾಮ ಸಭೆ, ವಾರ್ಡ್ ಸಭೆ, ಮಹಿಳಾ ಸಂಘದಲ್ಲಿ ಈ ಸ್ವಚ್ಛ ಭಾರತ್ ಬಂದ ಮೇಲೆ ಇದನ್ನ ಕಸ ಹಾಕ್ಬೇಕು, ಒಳ್ಳೆ ಕಸಗಳು ತಿಪ್ಪೆಗೆ ಹಾಕಿ ಅದು ಗಲೀಜಾಗೋದು ಮತ್ತು ಸುಟ್ಟರೆ ಕಾಯಿಲೆ ಬರುತ್ತೆ ಅಂತೇಳಿ ನಾವು ಅದನ್ನು ಕನ್ವಿನ್ಸ್ ಮಾಡಿ ಬಕೆಟೆಲ್ಲ ಕೊಟ್ಟು, ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ಕೂರ್ಸ್ಕೊಂಡು ಆ ಹೆಣ್ಮಕ್ಳಿಗೆ ಕನ್ವಿನ್ಸ್ ಮಾಡಿ ದುಡ್ಡು ಕೊಡಬೇಕಲ್ಲ, ನಾವ್ಯಾಕೆ ಕೊಡ್ಬೇಕು, ಕಸ ಕೊಟ್ಟು ದುಡ್ಡು ಕೊಡಬೇಕು ಅಂತೇಳಿ ಅವರು ಎಷ್ಟೋ ಜನ ವಿರೋಧ ಮಾಡಿದರು. ಆದರೂ ನಾವು ದುಡ್ಡು ಕೇಳಕ್ಕೆ ಹೋಗಿಲ್ಲ. ಅದನ್ನ ನಮ್ಮ ಪಂಚಾಯತಿ ಅನುದಾನದಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸದ್ಯಕ್ಕೆ ಅವ್ರಿಗೆ ಏನು ಬಕೆಟೆಲ್ಲ ಕೊಟ್ಟು ನಾವು ವಾರದಲ್ಲಿ 2 ದಿವಸ ಕಂಟಿನ್ಯೂ ಮಾಡ್ತಾಯಿದ್ವಿ. ಮತ್ತು ಒಂದು ಘಟಕನೂ ಕಟ್ಟಿದ್ವಿ ಕೆಂಚನಹಳ್ಳಿ ಇಲ್ಲಿ. ಅದನ್ನು ಕೌಂಟ್ರು ಮಾಡಿಸಿ ಒಂದು ಕಡೆ ಪ್ಲಾಸ್ಟಿಕ್ಕು, ಚಪ್ಪಲಿ, ಬಟ್ಟೆ, ಬಾಟ್ಲಿ, ಕಬ್ಬಣ ಎಲ್ಲ ಡಿವೈಡ್ ಮಾಡಿಟ್ಟಿದ್ದೀವಿ. ಅಲ್ಲಿ ಸ್ವಚ್ಛತೆ ಮಾಡ್ತೀವಿ. ಆಮೇಲೆ ನಮ್ಮ ಬಾಡಿಲಿ ಅಧಿಕಾರಿ PDO ಇರ್ಬೋದು, ನಮ್ಮ ಸದಸ್ಯರು ಯಾವುದೇ ಪಕ್ಷ ಇರ್ಬೋದು, ಆದರೆ ಒಂದು ಕುಟುಂಬದ ಥರ ನಮ್ಮ ಪಂಚಾಯಿತಿ ಒಳ್ಳೆ ಸಹಕಾರ ಕೊಡ್ತಾರೆ. ಅಧಿಕಾರಿಗಳು ಒಳ್ಳೆಯ ಸಹಕಾರ ಕೊಡ್ತಾರೆ. ನಾವು ಒಂದು ಕುಟುಂಬದ ಥರ ಹೋಗಿ ನಮ್ಮ ಜನಕ್ಕೆ ಕನ್ವಿನ್ಸ್ ಮಾಡೋದಾಗಲಿ, ಏನೇ ಒಂದು ಮಾಡೋದಾಗಲಿ ಒಳ್ಳೆ ಒಗ್ಗಟ್ಟಾಗಿ, ನಮ್ಮ ಜನನೂ ಅಷ್ಟೇ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ನಾವು ಹೇಳಿದ್ದನ್ನ ಕನ್ವಿನ್ಸ್ ಮಾಡಿ ಒಪ್ಕೊಂಡು ಒಳ್ಳೆ ಚೆನ್ನಾಗಿ ಸಹಕಾರ ಕೊಟ್ಟು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಅಧ್ಯಕ್ಷರು 3-4 ಟರ್ಮ್ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚಿತವಾಗಿದ್ದ ಒಂದು ಪರಿಸ್ಥಿತಿ ಹೇಗಿತ್ತು? ತಾವು ಬಂದ ನಂತರ ಈ ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಪ್ರಾರಂಭವಾದ ನಂತರವಾಗಿ ಯಾವ ರೀತಿ ಬದಲಾಗ್ತಾ ಹೋಯಿತು ನಿಮ್ಮ ಒಂದು ಗ್ರಾಮ? ಮುಂಚೆ ಭಾರಿ ಕಷ್ಟ ಆಯಿತು ಬಿಡ್ರಿ. ಜನಗಳು ಯಾರು ಒಪ್ತಿರಲ್ಲ, ಗಲೀಜು ಎಲ್ಬೇಕು ಅಲ್ಲೇ ಮಾಡೋರು. ಈಗ ಅದನ್ನು ಹಂತವಾಗಿ ಒಂದು ಹಂತಕ್ಕೆ ತಂದಿದ್ದೀವಿ. ಈಗ ಜನನೂ ಸ್ವಲ್ಪ ಹೊಸ ರೀತಿಗೆ ಬಂದಿದ್ದಾರೆ. ಮುಂದಕ್ಕೆ ಹೋಗಕ್ಕೆ ಒಳ್ಳೆ ರೀತಿಲಿ ಸಹಕಾರ ಮಾಡ್ತಾ ಇದ್ದಾರೆ. ನಾವು ಸಹಕಾರ ಮಾಡ್ತೀವಿ, ಅವರು ಸಹಕಾರ ಮಾಡ್ತಾರೆ ನಮಗೆ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಹಳ್ಳಿ ಆಗಲಿ, ಯಾವುದೇ ಒಂದು ನಮ್ಮ ಸದಸ್ಯರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, PDO ಮತ್ತು ಸೆಕ್ರೆಟರಿ ಇಲ್ಲ, ಬಿಲ್ ಕಲೆಕ್ಟರ್ ಇರ್ಬೋದು, ಎಲ್ಲ ಟೋಟಲಿ ಸಿಬ್ಬಂದಿ ಒಂದು ಕುಟುಂಬ ಥರ ಹೋಗ್ತಾ ಇದ್ದೀವಿ. ನಮ್ಮ ಪಂಚಾಯತಿಲಿ 13 ವರ್ಷ ನಮ್ಮ PDO ಇಲ್ಲಿರೋದು ಮಾವಿನಕೆರೆಯಲ್ಲಿ. ಒಂದೇ ಕಡೆ PDO ಒಂದು ಕಡೆ ಇರೋಕ್ಕಾಗೋದಿಲ್ಲ ಒತ್ತಡದಲ್ಲಿ. ಅಂದರೆ ಒಳ್ಳೆ ರೀತಿಯಲ್ಲಿ ಹೋಗೋದಕ್ಕೆ ಎಲ್ಲ ಸದಸ್ಯರು ಅಷ್ಟೇ ಕ್ಲೀನಾಗಿ ಒಣ್ಣತಮ್ಮ ಹತ್ರ ಕೂತ್ಕೊಂಡು ಒಂದು ಒಳ್ಳೇದು ಮಾಡೋಕ್ಕೆ ಏನು ಬೇಕೋ ಪ್ರಯತ್ನ ಎಲ್ಲ ಮಾಡ್ತೀವಿ. ಕಸಗಳ ನಿರ್ವಹಣೆ ಆಗಿರ್ಬೋದು, ಘನತ್ಯಾಜ್ಯಗಳ ನಿರ್ವಹಣೆ ಆಗಿರ್ಬೋದು, ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಅದನ್ನು ವಿಂಗಡಣೆ ಮಾಡ್ತಾ ಇದ್ದೀರಾ, ಯಾವ ಥರ ಅಂತ ಹೇಳ್ತೀರಿ? ಈಗ ವಾರದಲ್ಲಿ 2 ದಿವಸ ಗಾಡಿ ಹೋಗುತ್ತೆ. ಒಣ ಕಸ ತರ್ತೀವಿ, ಹಸಿ ಕಸ ತರಲ್ಲ. ಒಣ ಕಸ ತಗೊಂಡೋಗಿ ಅಲ್ಲೇ ಎಲ್ಲ ಕೌಂಟ್ರಿಗೆ ಅವಾಗಲೇ ಪ್ಲಾಸ್ಟಿಕ್ ಒಂದು ಕಡೆ, ಬಾಟ್ಲಿ ಒಂದು ಕಡೆ, ಕಬ್ಬಣ ಒಂದು ಕಡೆ, ಬಟ್ ಏನು ಬರುತ್ತೆ ಅವು ಸಿಗುತ್ತೆ ಎಲ್ಲ ಆ ಕೌಂಟ್ರಲ್ಲೇ ಹಂಗೆ ಹಾಕ್ಬಿಡ್ತೀವಿ. ಆ ಕೌಂಟ್ರಲ್ಲಿ ಅವತ್ತೇ ಕ್ಲಿಯರ್ ಆಗಿಬಿಡ್ಬೇಕು. ಆ ಥರ ಮಾಡಿಸ್ತಾ ಇದ್ದೀವಿ. ಈ ಯೋಜನೆಯ ಕುರಿತು ಜನರ ಒಂದು ಸಹಭಾಗಿತ್ವ ಈ ಅನುಷ್ಠಾನದಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ತೀರಿ?
ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಏನು ಮಾತಾಡಲ್ಲ ಜನ, ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗ್ಬೋದು, ಪಬ್ಲಿಕ್ ಜನ ಬರ್ಬೋದು, ಒಂದು ಈಸೊತ್ತಿಗೆ ಒಂದು ಏನೇ ಪಂಚಾಯತಿಲಿ ಏನೋ ಕೇಳಕ್ಕೆ ಬಂದರೂ ಅಷ್ಟೇ ಸಹಕಾರ ಇದೆ, ಅಷ್ಟೇ ಒಳ್ಳೆತನ ಇದೆ ನಮ್ಮ ಜನಕ್ಕೆ. ಯಾವ ರೀತಿ ಬದಲಾವಣೆ ಕಾಣ್ತಾ ಹೋದ್ರಿ ತಾವು ಒಂದು 3-4 ಟರ್ಮಲ್ಲಿ? ಮುಂಚೆಗೂ ಇವಾಗಲೂ ಮುಂಚೆ ಭಾರಿ ಇತ್ತು, ಈಗ ಎಲ್ಲ ಸ್ವಲ್ಪ ಸ್ವಚ್ಛತೆ ಆಗುತ್ತಾ ಬಂದಿದೆ, ಇನ್ನೂ ಸ್ವಲ್ಪ ಆಗೋದಿದೆ. ಒಟ್ಟಲ್ಲಿ ಇನ್ನೂ ಜನಗಳು ಸ್ವಲ್ಪ ಸಹಕಾರ ಮಾಡಿದ್ರೆ ಒಂದು 70% ಆಗಿದೆ. ಇನ್ನು 4 ಗಣಿ ಮಾಡಿದ್ರೆ ಒಳ್ಳೆ ಸ್ವಚ್ಛತೆ ಕ್ಲೀನಾಗಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಪ್ರಾರಂಭವಾದ ದಿನಗಳಲ್ಲಿ ಜನರು ಕಸನ ಕೊಡಲ್ಲ ಪ್ರಾರಂಭದಲ್ಲಿ. ಆ ಒಂದು ಹಂತದಲ್ಲಿ ತಾವು ಜನರ ಮನವನ್ನು ಯಾವ ರೀತಿ ಒಲಿಸ್ತಿದ್ರಿ, ಮೋಟಿವೇಶನ್ ಮಾಡಿದ್ದು ಯಾವ ಥರ ಅಂತ ಹೇಳ್ತೀರಿ? ಸರ್, ಅವಾಗ ಜನಕ್ಕೆ ಬಕೆಟ್ ಕೊಟ್ಟು ಅವರಿಗೆ ಕಸ ಹಾಕ್ರಿ ಅಂದರೆ ನಾನು ಹಾಕಲ್ಲ, ತಿಪ್ಪೆಗೆ ಹಾಕ್ತೀವಿ ಅಂದಾಗ ಅವರಿಗೆ ಪ್ಲಾಸ್ಟಿಕ್ನಲ್ಲಿ ಹಾಕ್ತೀರಾ ಕರಗಲ್ಲ, ಅದನ್ನೇನೋ ಬೆಂಕಿ ಹಾಕಿದ್ರೆ ಪಕ್ಕದಲ್ಲಿ ಕ್ಯಾನ್ಸರ್ ಕಾಯಿಲೆ ಬರುತ್ತೆ, ಇನ್ನೊಂದು ಕಾಯಿಲೆ ಥರ ಬರುತ್ತೆ, ಆ ಥರ ಕನ್ವಿನ್ಸ್ ಮಾಡಿ ಅವರಿಗೆ ಬಕೆಟ್ ಕೊಟ್ಟು ಸಂಘ ಸಂಸ್ಥೆ ಮತ್ತು ಇದು ಮಹಿಳಾ ಸಂಘಗಳು ಮತ್ತು ನಮ್ಮ ವಾರ್ಡ್ ಸಭೆ ಗ್ರಾಮ ಸಭೆ ಹೇಳಿ ಕನ್ವಿನ್ಸ್ ಮಾಡಿ ಒಂದು 70% ಬಂದಿದ್ದೀವಿ ಸರ್. ಇನ್ನೂ 25% ಇದೆ, ನಾವು ಇಲ್ಲ ಅಂತ ಹೇಳಕ್ಕೆ ಬರಲ್ಲ, 100ಕ್ಕೆ 100 ಆಗಿದೆ ಅಂತ ಹೇಳಕ್ಕೆ ಬರಲ್ಲ. ಇನ್ನೂ ಸ್ವಲ್ಪ ಜನ ಇದ್ದಾರೆ ಮಂಡರು, ಅವನ್ನೆಲ್ಲ ಸರಿಪಡಿಸಿ ಮಾಡಿದ್ರೆ ಒಳ್ಳೆ ಸ್ವಚ್ಛತೆ ಆಗುತ್ತೆ, ನಮ್ಮ ಗ್ರಾಮ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಇಷ್ಟಪಡ್ತೀವಿ ಸರ್. ಈ ಒಂದು ಕಸವನ್ನು ತಗೊಂಡ್ಬರ್ತಕ್ಕಂತಹ ಜನಗಳನ್ನ ಕಳಿಸ್ತೀರ ತಾವು, ಅವ್ರ ಜೊತೆಗೆ ಜನರ ಒಂದು ಹೊಂದಾಣಿಕೆ ಯಾವ ಥರ ಇದೆ ಅಂತ ಹೇಳ್ತಾರೆ? ಈ ಕಸದ ಗಾಡಿ ನಮ್ಮ ಮೈಕ್ ಕಟ್ಟಿದೀವ, ಮೈಕ್ ಹೋಯ್ತಿದಂಗೆ ಕಸ ತಗೊಂಬಂದು ಬಕೆಟಲ್ಲಿ ತಂದು ಕೊಟ್ಬಿಡ್ತಾರೆ, ಅವ್ರು ಸುರ್ಕೊಂಡ್ಬಿಡ್ತಾರೆ ಸರ್. ಕಸ ಮನೆ ತಗ ಗಾಡಿ ಹೋಯ್ತಿದಂಗೆ ತಂದು ಆಚೆ ಕೊಟ್ಬಿಡ್ತಾರೆ. ಮುಂಚೆ ಇನ್ನೂ ಅಷ್ಟು ದೂರ ಹೋಯ್ತಿದ್ದಂಗೆ ಮೈಕ್ ಬರ್ತಾಯಿದೆ ಅಂತ ಗೊತ್ತಾದಕ್ಕೆ ಗಾಡಿ ಬರ್ತಾಯಿದೆ ಅಂತ ಜನಕ್ಕೆ ಗೊತ್ತಾಗುತ್ತೆ. ಆ ಸಂಜೆ ಬಕೆಟ್ ಇಟ್ಟಿರ್ತಾರಲ್ಲ ಅದು ಕೊಡ್ತಾರೆ, ತಗೊಂಬಂದು ಸುರಿತಾರೆ ಸರ್. ಇವ್ರು ತಗೊಂಡೋಗಿ ಡಿವೈಡ್ ಮಾಡ್ತಾರೆ. ಜೊತೆಗೆ ಈ ಒಂದು ಕಸ ವಿಲೇವಾರಿ ಸಮಯದಲ್ಲಿ ಕೆಲವೊಬ್ಬರನ್ನ ತಾವು ಅದನ್ನ ಯಾವ ರೀತಿ ಎಷ್ಟು ಜನ ತಗೊಂಡಿದ್ದೀರಿ ಅದ್ರ ಬಗ್ಗೆ? ನಮ್ಮ ಡ್ರೈವರ್ ಸೇರಿ 3 ಜನ ತೊಗೊಂಡಿದ್ದೀವಿ. ಕಸ ಡಿವೈಡ್ ಮಾಡೋಕ್ಕೆ 2, ಡ್ರೈವರ್ ಒಬ್ಬರು ತೊಗೊಂಡಿದ್ದೀವಿ. ಎಷ್ಟು ಜನ ಡ್ರೈವರ್ಸ್ ಇದ್ದಾರೆ, ಎಷ್ಟು ಜನ ಕೆಲಸ? ಒಂದು ಲೇಡಿ ಡ್ರೈವರು, 2 ಹೆಲ್ಪರು. ಅದಕ್ಕೆ ಸರ್ಕಾರ ಈಗ ಅದ್ರ ಕಸದಲ್ಲಿ ಏನು ಒಂದು 3,000 ಸಾವಿರ ಸಿಗುತ್ತೆ. ಈ 3 ಜನನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಇವರಿಗೆ ಒಂದು ಹಣಕಾಸಿನ ನಿರ್ವಹಣೆ ಗ್ರಾಮ ಪಂಚಾಯತಿ ಮಾಡ್ತಲ್ಬೇಕಾಗುತ್ತೆ. ಆ ಒಂದು ಹಣಕಾಸಿನ ನಿರ್ವಹಣೆ ಯಾವ ಥರ ಮಾಡ್ತಾ ಇದ್ದೀರಾ ತಾವು ಅಧ್ಯಕ್ಷರಾಗಿ? ನಮ್ಮ ಕಂದಾಯ ಉಸ್ಲಿ ದುಡ್ಡಲ್ಲೇ ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ. NRIGಲಿ ಏನು ಕೂಲಿ ಕೊಡ್ತೀವೋ ಅದನ್ನೇ ಕೊಟ್ಟು ಅವರಿಗೆ ನಮ್ಮ ಪಂಚಾಯತಿನೇ ಸ್ವಲ್ಪ ದಿವಸ ಮಾಡ್ತಾ ಇದ್ದೀವಿ. ಈಗ ಜನದ ಹತ್ರ 30 ರೂಪಾಯಿ ತಿಂಗಳ ಕಲೆಕ್ಟ್ ಮಾಡಬೇಕು. ಮಾಡೋಕ್ಕೆ ಜನ ಒಪ್ಪದಿದ್ದಕ್ಕೆ ನಾವು ಸ್ವಚ್ಛತೆ ಆಗಲಿ ಸ್ವಲ್ಪ ಆಮೇಲೆ ಉಸ್ಲಿ ಮಾಡ್ಕೊಳ್ಳೋಣ, ಎಲ್ಲೂ ಹೋಗಲ್ಲ ಅಂತೇಳಿ ನಮ್ಮ ಪಂಚಾಯತಿ ಕಂದಾಯ ದುಡ್ಡಲ್ಲೇ ಅವರಿಗೆ ಸಂಬಳ ಕೊಟ್ಕೊಂಡು ಈ ಸ್ವಚ್ಛತೆ ಮಾಡ್ತಾಯಿದ್ವಿ. ಸ್ವಚ್ಛತಾ ಘಟಕ ಅಂದರೆ ಇದನ್ನೆಲ್ಲ ವಿಲೇವಾರಿ ಘಟಕ ಪಂಚಾಯತಿಯಿಂದ ಎಷ್ಟು ದೂರ ಇದೆ, ಅಲ್ಲಿ ಯಾವನೇನು ಸಾಮಗ್ರಿಗಳನ್ನು ಇಟ್ಕೊಂಡು ಇವನ್ನೆಲ್ಲ ಮಾಡ್ತೀರಾ ಅಂತ? ಪಂಚಾಯತಿ ಘಟಕ 1.5 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಪಂಚಾಯತಿಯಿಂದ, ಕೆಂಚನಹಳ್ಳಿ ಅಂತ. ಅಲ್ಲಿ ಸಣ್ಣದು ಕಟ್ಟೋಕ್ಕೆ ಸರ್ಕಾರ ಅನುದಾನ ಕೊಟ್ಟಿತ್ತು. ನಾವು ಅದಕ್ಕೆ ನಮ್ಮ ಪಂಚಾಯತ್ ದುಡ್ಡಲ್ಲಿ 14ನೇ ಹಣಕಾಸು ದುಡ್ಡು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಕಟ್ಟಿ ನಾವು ಮುಂದೆ ಬೆಳವಣಿಗೆ ಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಒಳಗಡೆ ಎಲ್ಲ ಕೌಂಟ್ರು ಜಾಲರಿ ಎಲ್ಲ ಮಾಡಿಸಿ ಎಲ್ಲ ಕಸಕ್ಕೂ ಎನಿ ಒಂದು ಕಸಕ್ಕೂ ಒಂದೊಂದು ಕೌಂಟ್ರ್ ಮಾಡಿದ್ದೀವಿ. ಆ ಕಸ ಕೌಂಟ್ರ್ ಮಾಡಿದ್ರೆ ಅಲ್ಲಿಗೆ ಹಾಕಿದ್ರೆ ನೀಟಾಗಿರ್ತದೆ, ನೀಟಾಗಿ ತಗೊಂಡು ಹೋಗುತ್ತೆ ಅಂತೇಳಿ ಎಲ್ಲ ನೀಟಾಗಿ ಮಾಡಿದ್ದೀವಿ ಸರ್. ನಮ್ಮ ಪಂಚಾಯತಿಯಿಂದ ಕಷ್ಟಪಟ್ಟು ದೊಡ್ಡ ಕಟ್ಟಿದ್ದೀವಿ. ತೂಕದ ಮಿಂತ್ರ ಇದೆ, ಪ್ರೆಸ್ಸಿಂಗ್ ಎಲ್ಲ ಮಾಡಬೇಕು, ಮತ್ತು ಹಸಿ ಕಸ ತಂದು ಗೊಬ್ಬರ ಮಾಡಬೇಕು ಅಂತ ಎಲ್ಲ ಯೋಜನೆ ಇದೆ. ಆ ಯೋಜನೆ ಮಾಡೋಕ್ಕೆ ಇನ್ನೂ ಹಂತವಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ನಮ್ಮ ಮಾವಿನಕೆರೆ ಪಂಚಾಯತಿ ಸಣ್ಣ ಪಂಚಾಯತಿ, ಎಲ್ಲೂ ಆದಾಯ ಇಲ್ಲ. ಮಳಿಗೆಗಳು, ಬಂಕು, ಅಂಗಡಿಗಳು ಜಾಸ್ತಿ ಇಲ್ಲ. ಆದಾಯ ಕಡಿಮೆ ಇರೋದ್ರಿಂದ ಮಾಡೋಕ್ಕೆ ಭಾರಿ ಕಷ್ಟ ಆಗುತ್ತೆ. ಸರ್ಕಾರದಿಂದ ಅನುದಾನ ಜಾಸ್ತಿ ಕೊಡಲ್ಲ. ಮುಂದಿನ ದಿನಗಳಲ್ಲಿ ತಾವು ಒಂದು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈ ಒಂದು ಮಾವಿನಕೆರೆ ಗ್ರಾಮನ ಯಾವ ರೀತಿ ಮಾಡಬೇಕು ಅಂತ ಮುಂದಿನ ಆಲೋಚನೆಗಳ ಬಗ್ಗೆ ಹೇಳೋದಾದ್ರೆ? ನಮಗೆ ಒಳ್ಳೆ ಸ್ವಚ್ಛತೆ ಪೂರ್ತಿ ನಮ್ಮ ಪಂಚಾಯತಿಲಿ ಸ್ವಚ್ಛತೆ ಒಂದು ಕ್ಲೀನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಟೋಟಲಿ ಪಂಚಾಯತಿ ಒಂದಳ್ಳಿ ಅಲ್ಲ, ನಮ್ಮ ಬರೋಂಥ ಪಂಚಾಯತಿ ಎಲ್ಲದೂ ಸ್ವಚ್ಛತೆ ಆಗಿರಬೇಕು. ಒಳ್ಳೆ ಉತ್ತಮವಾಗಿ ಶಾಲೆ ಒಂದು ಕಟ್ಟಿಸ್ಬೇಕು ಅಂತೈತೆ, ಆಸ್ಪತ್ರೆನೂ ಒಂದು ಮಾಡಬೇಕು ಅಂತೈತೆ. ಮತ್ತು ಎಲ್ಲ ಊರಲ್ಲೂ ಒಳ್ಳೆ ಸ್ವಚ್ಛತೆ, ಬಾಕ್ಸ್ ಚರಂಡಿ ಇರ್ಬೋದು, ರೋಡ್ ಇರ್ಬೋದು, ಸ್ವಚ್ಛತೆ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಸರ್. ಒಳ್ಳೆಯದು ಅಧ್ಯಕ್ಷ, ನಮಸ್ಕಾರ. ನಮಸ್ಕಾರ. ಮಾವಿನಕೆರೆ ಗ್ರಾಮ ಪಂಚಾಯಿತಿಯ ವಾಹನ ಚಾಲಕರಾದಂತಹ ಸುಮತಿ ಅವರಿದ್ದಾರೆ. ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರ ಕೆಲಸಗಳೇನು, ಇಲ್ಲಿನ ಒಂದು ಸಹಕಾರ ಯಾವ ರೀತಿ ಇದೆ ಅಂತ ಅವರಿಂದನೇ ತಿಳ್ಕೊಳ್ಳೋಣ. ನನ್ನ ಹೆಸರು ಸುಮತಿ ಅಂತ, ಮಾವಿನಕೆರೆ ಗ್ರಾಮ ಪಂಚಾಯಿತಿಯಿಂದ ಗಾಡಿ ಚಾಲಕಿಯಾಗಿದ್ದೀನಿ. ಮುಂಚೆ ಎಲ್ಲ ನಾವು ಹೋಗಬೇಕಾದ್ರೆ ಗಾಡಿಗೆ ಹೋಗ್ತಾ ಇದ್ವಿ. ಆವಾಗ ಅವರು ಒಂದು ಸ್ವಲ್ಪ ಎಲ್ಲ ಮಿಕ್ಸು ಮಾಡಿ ಹಾಕ್ತಿದ್ರು. ಹಸಿ ಕಸ, ಒಣ ಕಸ ಎಲ್ಲ ಸಪ್ರೇಟ್ ಮಾಡಿ ಹಾಕ್ತಿರ್ಲಿಲ್ಲ. ಎಲ್ಲ ಮಿಕ್ಸ್ ಮಾಡಿ ಹಾಕೋರು. ಹೇಳಿದ್ರೆ ನಾವು ಹಾಕಲ್ಲ, ನೀವು ಹೋಗ್ರಿ, ಏನೇ ಕೊಟ್ಟರು ಅದು ಬೇಡ ಇದು ಬೇಡ ಅನ್ನಂಗಿಲ್ಲ, ನಾವು ಕೊಟ್ಟಿದ್ದು ಇಸ್ಕೊಂಡು ಹೋಗಂಗಿರ್ಬೇಕು, ಹಂಗಿದ್ರೆ ಮಾತ್ರ ಹಾಕ್ತೀವಿ ಅಂತಾರೆ. ಇವಾಗ ಅಡ್ಡಿಲ್ಲ, ಇವಾಗ ಸ್ವಲ್ಪ ದಿನದಿಂದ ಎಲ್ಲ ಸಪ್ರೇಟು ಮಾಡಿಕೊಡ್ತಾರೆ. ಹಸಿ ಕಸ ತಗೊಳಲ್ಲ ನಾವು, ಒಣ ಕಸ ಮಾತ್ರ ತಗೊಂಡೋಗ್ತೀವಿ. ತಗೊಂಡೋಗಿ ನಾವು ಘಟಕಕ್ಕೆ ಹಾಕ್ತೀವಿ. ಅಲ್ಲಿ ವಿಂಗಡೆ ಸರ್ ಇಬ್ಬರಿದ್ರು, ಈಗ ಒಬ್ಬರಿದ್ದಾರೆ.
ಅವರು ವಿಂಗಡಿಸ್ತಾರೆ, ಡಿವೈಡ್ ಮಾಡಿ ಮತ್ತು ಅದನ್ನು ವೆಯ್ಟ್ ಮಾಡಬೇಕು ನಾವು. ಇದು ಬಾಟಲ್ ಆದರೆ ಎಷ್ಟು kg, ಮತ್ತು ಇದು ಪೇಪರ್ಗಳು, ಸ್ಲಿಪ್ಪರ್ ಇದ್ದರೆ, ಬಟ್ಟೆ ಇದ್ದರೆ, ಪ್ರತಿಯೊಂದು ಅಂಥವೆಲ್ಲ ವಿಂಗಡಿಸಿ ತೂಕ ಮಾಡಿ ಅದನ್ನು ಬರಿಬೇಕು. ಬರೆದು ಮತ್ತೆ ಗ್ರೂಪ್ ಮಾಡಿದ್ದಾರೆ, ಆ ಗ್ರೂಪಿಗೆ ನಾವು ಫೋಟೋ ಕಳಿಸ್ಬೇಕು. ನೀವು ಒಬ್ಬ ಮಹಿಳೆಯಾಗಿ ಡ್ರೈವರ್ ಆಗಿದ್ದೀರಾ, ಯಾವ ರೀತಿ ಆಸಕ್ತಿ ಬಂತು, ಹೇಗೆ ಬಂದಿದ್ದು ನೀವು ಇಲ್ಲಿಗೆ? ಅದು ಸರ್, ನಂಗೆ ಡ್ರೈವಿಂಗ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ಮನೇಲೆ ನಾನು ಈ ಥರ ಹೋಗ್ಬೇಕು ಅನ್ನೋದಿಲ್ಲ. ಒಂದು ಸತಿ ಹಿಂಗೆ ಹೇಳಿದ್ರು, ಒಕ್ಕೂಟದ ಮೀಟಿಂಗಲ್ಲಿ ಶ್ರೀಶಕ್ತಿ ಸಂಘದಿಂದ ಹೇಳಿದ್ರು ಮೀಟಿಂಗ್ ಬಂದಾಗ, ಈ ಥರ ಇದೆ ಡ್ರೈವಿಂಗ್ ಕೆಲಸ ಇದೆ, ಮತ್ತು ಕಸ ವಿಂಗಡಿಸೋದು ಇದೆ, ಯಾರು ಸೇರೋದಿದ್ರೆ ಸೇರಿ ಅಂದರು. ನನಗೆ ವಿಂಗಡಿಸೋದಕ್ಕಿಂತ ನಂಗೆ ಡ್ರೈವಿಂಗ್ ಕೆಲಸ ಅನ್ನೋದೊಂದು ಇಷ್ಟ ಆಯಿತು, ಹಾಗಾಗಿ ಸೇರ್ಕೊಂಡೆ. ಆಮೇಲೆ ಮತ್ತೆ ಫ್ರೀ ಆಗುತ್ತೆ, ನಿಮಗೆ ಕಲಿಸ್ಕೊಡ್ತಾರೆ, ಮತ್ತು DL ಆಗುತ್ತೆ ಆಮೇಲೆ ಅಂತ ಹೇಳಿದ್ರು. ನಾವು ಆಯಿತು ಓಕೆ ಅಂದ್ಕೊಂಡು ಸೇರಿದ್ವಿ, ಡ್ರೈವಿಂಗ್ ಕಲ್ತ್ಮೇಲೆ ಈಗ 1 ಇಯರ್ ಆಯ್ತು ನಾನು ಹೋಗ್ತಾ. ಈಗ ಚೆನ್ನಾಗಿದೆ. ಫಸ್ಟ್ ಭಯ ಆಗೋದು ಓಡ್ಸೋಕ್ಕೆ, ಅವೆಲ್ಲ ಹೆಂಗೋ ಏನೋ ಬೀದಿ ಸುತ್ತಬೇಕಾರೆ ಏನಾಗುತ್ತೋ ಅನ್ನೋದಿತ್ತು. ಇವಾಗ ಆ ಥರ ಏನು ಟೆನ್ಷನ್ ಇಲ್ಲ, ಈಗೆಲ್ಲ ಚೆನ್ನಾಗಿದೆ. ಹೋಗ್ತೀವಿ ಬರ್ತೀವಿ ಆರಾಮಾಗಿ ಕೂಲಾಗೆ ಬರ್ತೀವಿ. ಅವೆಲ್ಲ ಡಿವೈಡ್ ಮಾಡಿ ಹಾಕ್ತಾರೆ, ಅವೆಲ್ಲ ಬಂದ್ಬಿಟ್ಟು ಈ ಗೋಡನ ನಿಲ್ಲಿಸ್ತೀವಿ. ಒಟ್ಟಲ್ಲಿ ತಾವು ಈ ಗ್ರಾಮ ಪಂಚಾಯತಿಲಿ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ದೀರಾ? ಸಂತೋಷವಾಗಿ ಮಾಡ್ತೀವಿ. ಹಂಗಿದ್ರೆ ಮಾತ್ರ ಮಾಡೋಕ್ಕಾಗಲ್ಲ ಸರ್. ಸುಮ್ಮನೆ ಒಟ್ರಾಸಿ ಮಾಡಬೇಕು ಅಂತ ಏನಿಲ್ಲ, ಮನಸ್ಫೂರ್ತಿಯಾಗಿ ಮಾಡಂಗಿರ್ಬೇಕು ನಾವು. ಒಳ್ಳೆದಮ್ಮ, ಧನ್ಯವಾದ. ನಮಸ್ಕಾರ. ಕೇಳಿದ್ರೆ ಮಾವಿನಕೆರೆ ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿ ಮಾಡ್ತಕ್ಕಂತಹ ಮಂಜುಳಾ ಅವರು ನಮ್ಮೊಂದಿಗಿದ್ದಾರೆ. ಅವರ ಒಂದು ಅನುಭವ ಅಂದರೆ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ಥರ ಇದೆ ಅಂತ ಕೇಳೋಣ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ನಾವು ಮಾವಿನಕೆರೆ ಕಾಲೋನಿ ಗ್ರಾಮ ಪಂಚಾಯತಿಯಿಂದ ಕೆಲಸಕ್ಕೆ ಬಂದಿದ್ದೀವಿ. ಸ್ವಸಹಾಯ ಸಂಘದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮೊದಲು ಹಸಿ ಕಸ ಒಣ ಕಸ ಮಿಕ್ಸಲ್ಲಿ ಹಾಕೋರು, ಆವಾಗ ತುಂಬ ಕಷ್ಟ ಆಗೋದು. ನಾವು ಮಂಡಲಲ್ಲಿ ಬಂದು ಹೇಳ್ತಿದ್ವು, ನಮಗೆ ಹಸಿ ಕಸ ಒಣ ಕಸ ಸಾರು ಸಾಂಬಾರು ಅನ್ನ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ರು. ಅದು ನಮಗೆ ಮಾಡೋಕ್ಕೆ ಕಷ್ಟ ಆದಾಗ ಆಮೇಲೆ ಸಂಘದ ಕಡೆಯಿಂದ ಎಲ್ಲರನ್ನೂ ಜೊತೆ ಮಾಡಿ ಹೇಳಿದ್ರು, ಮನೆಗೂ ಹಿಂಗೆ ಹಸಿ ಕಸ ಒಣ ಕಸ ಎಲ್ಲ ಹಾಕ್ಬೇಡ್ರಿ, ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದಮೇಲೆ ಈಗ ಒಣ ಕಸನೇ ತೊಗೊತಾ ಇದ್ದೀವಿ. ಈಗ ಮಾಡ್ತಾಯಿದ್ದೀವಿ ಸರ್. ಈ ಒಂದು ಕಸನ ವಿಂಗಡಣೆಲ್ಲ ಯಾವ ಥರ ಮಾಡ್ತೀರ ಅವ್ರು ಕೊಟ್ಟಂಥ ಕಸನ? ನಾವು ಒಣ ಕಸ ತೊಗೊಂಡೋಗಿ ಇದು ಗೋಡನಲ್ಲಿ ಹಾಕ್ಕೊಂಡು ಎಲ್ಲ ಒಣ ಕಸ ಬಾಟ್ಲಿ, ಹಾಲಿನ ಪ್ಯಾಕೆಟು, ಎಣ್ಣೆ ಕವರು ಎಲ್ಲ ಮತ್ತು ಕಾಯಿ ಚಿಪ್ಗಳು ಎಲ್ಲ ಡಿವೈಡ್ ಮಾಡಿ ಅದಕ್ಕೆ ಸಪ್ರೇಟು ಹಾಕ್ತೀವಿ. ಹಾಕಿ ಬರ್ತೀವಿ ಸರ್. ತಾವು ಒಂದು ಕಸನ ತೆಗೆದುಕೊಂಡ್ಬರಕ್ಕೆ ಹೋದಾಗ ಜನರ ಒಂದು ಒಡನಾಟ ಯಾವ ಥರ ಇತ್ತು, ಈಗ ಯಾವ ಥರ ಚೇಂಜ್ ಆಗಿದೆ ಅಂತೀರ? ಮೊದಲೆಲ್ಲ ಬಾಟ್ಲಿಗಳು ಕೊಟ್ಟರೆ ಮಾರ್ಕೊಂತೀರ ಹಂಗೆ ಹಿಂಗೆ ಅಂತ ಇದ್ದರು. ಈಗ ನಾವು ಆ ಥರ ಎಲ್ಲ ಮಾಡಲ್ಲ. ನಾವು ಹೋಗಿ ಗೋಡನಿಗೆ ಹಾಕಿ ಎಲ್ಲ ತುಂಬ ಮಾಡಿ ನಾವು ಉಜ್ರಿಗೆ ಹಾಕ ಅಂತ ಮಂಡಲ್ ಕಡೆಯಿಂದ ಬರ್ತಿದ್ದೆ, ಅವಾಗ ಹಾಕ್ತೀವಿ ಅಂತ ಹೇಳಿದ್ವು. ಆವಾಗ ಈಗೆಲ್ಲ ಬಾಟ್ಲಿ, ಬೀರ್ ಬಾಟ್ಲಿ, ಎಣ್ಣೆ ಕವರು, ಹಾಲಿನ ಕವರು ಸಪ್ರೇಟ್ ಕೊಡ್ತಾಯಿದ್ದಾರೆ ಸರ್. ಹೋದರೆ ಅವರು ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ನಾವು ತಿಪ್ಪೆಗೆ ಹಾಕ್ತೀವಿ, ಅಲ್ಲಿ ಹಾಕ್ತೀವಿ, ಇಲ್ಲಿ ಹಾಕ್ತೀವಿ, ಸುಟ್ಟಾಕ್ತೀವಿ ಅಂತ ಹೇಳೋರು. ನಾವು ಸುಟ್ಟು ಹಾಕಿದ್ರೆ ಅದ್ರ ಸ್ಮೆಲ್ ಕುಡಿಬಾರ್ದು, ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ. ನಾವು ಕೊಡ್ರಿ, ನಾವು ಎಲ್ಲ ಡಿವೈಡ್ ಮಾಡಿ ನಾವು ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಾವು ತೊಗೊಳ್ತೀವಿ ಅಂತ ಹೇಳಿದ್ಮೇಲೆ ಹಾಲಿನ ಕವರು, ಎಣ್ಣೆ ಕವರ್ ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ನಾವು ಡಿವೈಡ್ ಮಾಡಿ ಇದ್ರೊಳಗೆ ಹಾಕ್ಬಿಟ್ಟು ಬರ್ತೀವಿ. ಈ ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಪ್ರಾರಂಭವಾದ ಮೇಲೆ ಆಗಿರ್ತಕ್ಕಂಥದ್ದಕ್ಕೂ ಏನು ವ್ಯತ್ಯಾಸವನ್ನು ಕಾಣ್ತಾ ಇದ್ದೀರಾ? ಈಗ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕಸ ಬೀಳೋದು ಕಡಿಮೆ ಆಗಿದೆ. ಚರಂಡಿ ಒಳಗೆಲ್ಲ ಕಸ ಪೇಪರು ಅರ್ಧ ಆಡವು. ಈಗೆಲ್ಲ ಆ ಥರ ಏನಿಲ್ಲ ಸರ್. ಈ ಒಂದು ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಎಲೆಕ್ಟ್ ಆಗಿರೋರು, ಅವರ ಒಂದು ನಿಮ್ಮ ಜೊತೆಗಿರ್ತಕ್ಕಂಥ ಒಡನಾಟ ಹಾಗೂ PDO ಅವರು ನಿಮ್ಮ ಜೊತೆ ಯಾವ ಥರ ಇದ್ದಾರೆ ಅಂತ ಹೇಳೋದಾದ್ರೆ? ಮೇಡಮ್ ಎಲ್ಲ ಪರವಾಗಿಲ್ಲ, ಅವ್ರು ಚೆನ್ನಾಗಿ ನಮಗೆ ಹೆಲ್ಪ್ ಮಾಡ್ತಾರೆ. ಮಾಡ್ರಿ, ಅವರಿಗೆ ಕೈ ಬ್ಲೌಸ್ ಆಗಿರ್ಬೋದು, ಕಾಲು ಕಸಿವು ಆಗಿರ್ಬೋದು, ಮಾಸ್ಕು ಎಲ್ಲ ಕೊಡ್ತಾರೆ, ನಾವು ಕೇಳಿದ್ದೆಲ್ಲ ಕೊಡ್ತಾರೆ. ಅವ್ರು ಪರವಾಗಿಲ್ಲ ಸರ್. ಒಳ್ಳೆಯದಮ್ಮ, ನಮಸ್ಕಾರ. ನಮಸ್ತೆ ಸರ್. ಕೇಳಿದ್ರೆ ಮಾವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಕ್ಕೂಟದ ಅಧ್ಯಕ್ಷರಾದಂತಹ ವಿಜಯಲಕ್ಷ್ಮಿ ಅವರು ಇದ್ದಾರೆ. ಅವರು ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ಈ ಒಂದು ಗ್ರಾಮ ಕುರಿತು ಏನು ಹೇಳ್ತಾರೆ ಅಂತ ಅವರಿಂದನೇ ಕೇಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಆದಿಶಕ್ತಿ ಸಂಜೀವಿನಿ ಒಕ್ಕೂಟ ಮಾವಿನಕೆರೆ ಗ್ರಾಮ ಪಂಚಾಯಿತಿ, ಇದರಿಂದ ನಾವು ಅಧ್ಯಕ್ಷರಾಗಿದ್ದೀವಿ. ಇದರಲ್ಲಿ ನಮ್ಮ ಊರಿನ ಸುತ್ತಮುತ್ತ ಗ್ರಾಮಗಳಲ್ಲಿ ಸ್ವಚ್ಛ ಭಾರತ ಆಂದೋಲನ ಮಿಷನ್ ಇದರಿಂದ ಮಾಡ್ಕೊಂಡಿದ್ದೀವಿ. ಮೊದಲೆಲ್ಲ ತುಂಬ ಗಲೀಜಾಗಿ ತುಂಬ ವೇಸ್ಟ್ ಎಲ್ಲ ಬೀದಿಲೇ ಬಿಸಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ರು. ಈಗ ಆ ಥರ ಎಲ್ಲ ಇದಾಗ್ತಾಯಿಲ್ಲ. ಈಗ ಪ್ರತಿಯೊಂದು ಸಂಘಗಳಿಂದ ಮನೆಗೂ ಎಲ್ಲರಿಗೂ ಮುಟ್ಟಿಸಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಪರವಾಗಿ ಒಕ್ಕೂಟ ಸಂಘದ ಪರವಾಗಿ ಅವರೆಲ್ಲರನ್ನೂ ಸೇರಿ ಎಲ್ಲ ಒಗ್ಗಟ್ಟಾಗಿ ಮಾಡಿಕೊಂಡು ಪ್ರತಿಯೊಂದು ಮನೆಗಳಲ್ಲೂ ಕಸಗಳನ್ನು ವಿಲೇವಾರಿ ಮಾಡಬೇಡಿ ಅಂತ ಹೇಳಿ ಒಂದು
ತ್ಯಾಜ್ಯ ವಸ್ತುನ ಗುಡ್ಡೆ ಹಾಕೋ ಥರ ಮಾಡೋಕ್ಕೆ ಹೇಳಿ ಅಲ್ಲೆಲ್ಲ ತಗೊಂಡೋಗಿ ಸುರಿತಾ ಇದ್ದಾರೆ. ಮನೆಯೂ ಕಸಗಳನ್ನ ಕೊಡ್ತಾ ಇದ್ದಾರೆ ಪ್ರತಿಯೊಂದು. ಈಗ ಹಣಕಾಸಿನ ಬಗ್ಗೆ ಅಂತ ಹೋದರೆ ನಮ್ಮದು ಶ್ರೀಶಕ್ತಿ ಸ್ವಸಹಾಯ ಸಂಘದ ಕಡೆಯಿಂದ ಮತ್ತು ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲರೂ ಸೇರಿ ಒಗ್ಗಟ್ಟಲ್ಲಿ ಈಗ ಒಬ್ಬರು 3 ಜನ ತೊಗೊಂಡಿದ್ದೀವಿ. ಅದರಲ್ಲಿ ಒಬ್ಬರು ಡ್ರೈವರು, ಇಬ್ಬರು ಕಸ ವಿಲೇವಾರಿ ಮಾಡಿ ಕೆಲಸ ಮಾಡೋಂಥವ್ರನ್ನ ಅವರನ್ನೆಲ್ಲ ಇದು ಮಾಡ್ಕೊಂಡು ನಾವು ಇದೇ ಥರವಾಗಿ ಪ್ರತಿಯೊಂದು ಮನೆಗಳಲ್ಲಿ ಯಾವುದೇ ಥರ ತೊಂದರೆ ಆಗದೇ ಇರೋ ಹಾಗೆ ನಮ್ಮ ಒಕ್ಕೂಟ ಸಂಘದಿಂದ ನಾವು ಸ್ವಲ್ಪ ಇದು ಗ್ರಾಮ ಪಂಚಾಯತಿ ಕೊಡುತ್ತೆ, ಆ ಕಡೆಯಿಂದ ನಮಗೆಲ್ಲ ಸೇರಿ ಅವರಿಗೆ ಹಣ ವೇತನ ಸಂಬಳ ಅನ್ನೋದನ್ನು ಕೊಡ್ತಾಯಿದ್ದೀವಿ. ಪ್ರತಿಯೊಂದು ಅಧ್ಯಕ್ಷರು, ಗ್ರಾಮಸ್ಥರು, ಗ್ರಾಮ ಪಂಚಾಯತಿ PDOಗಳು ಮತ್ತು ಆದಿಶಕ್ತಿ ಸ್ವಸಹಾಯ ಸಂಘದ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು ಎಲ್ಲರೂ ಕೈ ಜೋಡಿಸಿ ಇದೆಲ್ಲ ಮಾಡ್ತಾಯಿದ್ದಾರೆ. ಪ್ರತಿಯೊಂದೂ ನಮಗೆ ಒಳ್ಳೆತನದಲ್ಲಿ ನಡೀತಾ ಇದೆ. ಗ್ರಾಮ ಪಂಚಾಯತಿ ಅಂದಮೇಲೆ ನಮಗೆ ಸ್ವಚ್ಛ ಭಾರತ, ಸ್ವಚ್ಛವಾಗಿಯೇ ಇರಬೇಕು ಅನ್ನೋದು ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ. ಸಾರ್ವಜನಿಕರ ಸಹಕಾರ ಈ ಒಂದು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಯಾವ ಥರ ಇದೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ? ಎಲ್ಲ ಥರದಲ್ಲೂ ಒಂದು ಇದರಲ್ಲಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅವರು ಒಂದು ಹೇಳಿದ್ದು ಇದಕ್ಕೆ ತಲೆ ಬಾಗ್ತಾರೆ. ಒಂದಿದ್ದು ಅಧ್ಯಕ್ಷರು ಹೇಳಿದ್ರು ಈ ಥರ ಹಿಂಗೆ ಆಯಿತು ಅಂದರೆ ಆಯಿತು ಮೇಡಮ್ ಅವರೇ ಇವತ್ತಿನ ಈಗ ಹಾಕಲ್ಲ, ಈ ಥರ ಬುಟ್ಟಿಗೆ ಹಾಕ್ತೀವಿ, ತೊಗೊಂಡು ಹೋಗ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಸರ್. ಮಾಡ್ತಾಯಿದ್ದಾರೆ ಇವಾಗೆಲ್ಲ ಪ್ರತಿಯೊಬ್ಬರು ಮಾಡ್ತಾಯಿದ್ದಾರೆ. ಮನೆಗೂ ಒಂದೊಂದು ಡಬ್ಬಗಳು ಕೊಟ್ಟಿರ್ತೀವಿ ಸರ್. ಅದರಲ್ಲಿ ಹಸಿ ಕಸ, ಒಣ ಕಸ ಅನ್ನೋದು ಬೇರೆ ಬೇರೆನ ಇಟ್ಟಿರ್ತೀವಿ. ಆ ಹಸಿ ಕಸನ ಬೇರೆ ಹಾಕಿ, ಒಣ ಕಸನೇ ಬೇರೆ ಹಾಕಿ ಮನೆ ಬಾಗಿಲಿಗೆ ಬಂದಾಗ ಹಸಿ ಕಸ ಅಂದರೆ ಅವತ್ತಿನ ಕುದಿದ ತರಕಾರಿಗಳು, ಹುಲ್ಲು, ಸೊಪ್ಪು ಏನೇನಾರು ಇದ್ದಾವೆ ನೀರಿನ ಪದಾರ್ಥಗಳನ್ನ ಒಂದಕ್ಕೆ ಹಾಕಿರ್ತೀವಿ. ಇನ್ನೊಂದು ಒಣ ಕಸ ಅಂದರೆ ಬಾಟಳು, ಚಪ್ಪಳಿ, ಈ ವೇಸ್ಟ್ ಬಟ್ಟೆಗಳು ಇವೆಲ್ಲ ಪ್ರತಿಯೊಂದು ಒಂದಕ್ಕೆಲ್ಲ ಹಾಕಿ ಬೇರೆ ಇದು ಮಾಡಿ ಗಾಡಿ ಬಂದಾಗ ಹಸಿ ಕಸನೇ ಬೇರೆ ಕಡೆ, ಒಣ ಕಸನೇ ಬೇರೆ ಕಡೆ ವಿಂಗಡಿಸಿ ಕೊಡ್ತಾಯಿದ್ದೀವಿ ಸರ್. ಚುನಾಯಿತ ಪ್ರತಿನಿಧಿಗಳ ಸಹಕಾರ ಯಾವ ಥರ ಇದೆ ಅಂತ ಹೇಳ್ತೀರಾ ತಮ್ಮ ಒಕ್ಕೂಟಕ್ಕೆ? ಪ್ರತಿನಿಧಿಗಳ ಸಹಕಾರ ತುಂಬ ಚೆನ್ನಾಗಿದೆ ಸರ್. ಈಗ ಪ್ರತಿಯೊಂದು ಸಂಘಗಳಲ್ಲೂ ಮನೆಗೂ ಮುಟ್ಟೋ ಹಾಗೆ ಇವಾಗ LCRPಗಳು, ಕೃಷಿ ಸಖಿ, ಪಶು ಸಖಿ ಅನ್ನೋರು, ಈಗ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಎಲ್ಲ ಒಕ್ಕೂಟ ಮತ್ತು PDO ತವಿಂದ ಹಿಡಿದು ಅಧ್ಯಕ್ಷ ತವಿಂದ ಹಿಡಿದು ಈ ಎಲ್ಲ 9 ಜನ ಎಲ್ಲ ಇದು ಮಾಡ್ತೀವಲ್ಲ ಸರ್, ಅವರೆಲ್ಲರೂ ಸೇರಿ ಪ್ರತಿಯೊಬ್ಬರು ಒಂದು ಒಳ್ಳೆ ಇದರಲ್ಲಿ ಒಂದು ಏನೇ ಒಂದು ಹೇಳಿದ್ರು ಅಧ್ಯಕ್ಷರ ಕಡೆಯಿಂದ, PDO ಕಡೆಯಿಂದ ಈ ಥರ ಮಾಡಬೇಕು ಅಂದರೆ ಅದನ್ನು ನಾವು ಸಂಘದ ಪರವಾಗಿ ಸಂಘದಿಂದ ಎಲ್ಲರಿಗೂ ಮನೆ ಮಾಡ್ತೀವಿ ಸರ್. ಮನೆಗೂ ತಿಳಿಯೋಂಗೆ ಈ ಥರ ಎಲ್ಲ ಮಾಡಿರಿ. ಏನೇ ಒಂದು ವಿಷಯ ಆದ್ರೂ ಶ್ರೀಶಕ್ತಿ ಸಂಘಗಳಲ್ಲಾಗಲಿ, ಗ್ರಾಮ ಪಂಚಾಯತಿಗಳಲ್ಲಿ ಏನೇ ಒಂದು ವಿಷಯ ಬಂದ್ರೂ ನಮಗೆ ಹೇಳ್ತಾರೆ ಸರ್ ಅಧ್ಯಕ್ಷರುಗಳಾಗಿರೋಕ್ಕೆ. ನಾವು ಸ್ವಸಹಾಯ ಸಂಘದಲ್ಲಿ ಇರ್ತಾರಲ್ಲ ಅವರಿಗೆಲ್ಲ ಪ್ರತಿಯೊಬ್ಬರಿಗೂ ಮನ ಮುಟ್ಟಿಸ್ತೀವಿ ಸರ್. ಯಾವ ರೀತಿ ಮನ ಮುಟ್ಟಿಸೋದ್ರೆ ಯಾವ ಥರ ಜಾಗೃತಿ ಯಾವ ರೀತಿ ಮೂಡಿಸ್ತೀರಾ ನೀವು ಸಾರ್ವಜನಿಕರಿಗೆ? ಸರ್ ನಾವಿವತ್ತು ಬೇಕು ಅಂತಂದರೆ ಸಂಘಗಳಲ್ಲಿ ಜನಗಳನ್ನ ಒಗ್ಗಟ್ಟಾಗಿ ಇವತ್ತು ಒಂದೊಂದು ಸಂಘಕ್ಕೊಬ್ಬೊಬ್ಬರನ್ನ ಅಧ್ಯಕ್ಷರು, ಕಾರ್ಯದರ್ಶಿ ಅಂತ ಮಾಡಿರ್ತೀವಲ್ಲ ಸರ್, ಅವ್ರನ್ನೆಲ್ಲ ಫೋನ್ ಮಾಡಿ ಬನ್ನಿ ಒಂದು ಸಭೆಗೆ ಅಂತ ಕರೆಸ್ತೀವಿ. ಈ ಗ್ರಾಮ ಪಂಚಾಯತಿ ಮಾವಿನಕೆರೆ ಸಭೆಗೆ ಬರ್ತಾರೆ. ಮಾವಿನಕೆರೆ ಸಭೆಗೆ ಬಂದು ಅಲ್ಲೆಲ್ಲ ಕೊಂಡಿಸ್ಕೊಂಡು ಒಂದು ಸಂಘದಲ್ಲಿ ಇಬ್ಬರಿಬ್ಬರು 3 ಜನ ಬಂದ್ರೂ 38 ಸಂಘಗಳಿದ್ದಾವೆ. ಅದರಲ್ಲಿ ಸುಮಾರಿಲ್ಲ ಅಂದರೆ ಒಂದು 50, ಒಂದು 100 ಜನ ಹತ್ತತ್ರ ಆಗ್ತಾರೆ. ಆ 100 ಜನ ಹತ್ತತ್ರ ಆಗಿದಾಗ ಒಬ್ಬರು ಈಗ PDO ಮೇಡಮು, ಅಧ್ಯಕ್ಷರುಗಳು, ನಾವು ಸಿಬ್ಬಂದಿ ಯುವಕರು ಎಲ್ಲ ಸೇರಿಕೊಂಡು ಈ ಥರ ಎಲ್ಲ ಬಂದು ಜನಗಳನ್ನೆಲ್ಲ ಕುಣಿಸಿ ಎಲ್ಲ ಮಾತಾಡಿ ಎಲ್ಲ ಚರ್ಚೆ ಮಾಡಿ ವಿವರ ಮಾಡಿ ಮಾತಾಡ್ತೀವಿ ಸರ್. ಒಳ್ಳೆಯದಮ್ಮ, ನಮಸ್ಕಾರ. ನಮಸ್ಕಾರ. ಈಗ ಮುಖ್ಯ ಬರಹಗಾರರಾದಂತಹ ಶ್ವೇತಾ ಅವರಿದ್ದಾರೆ ನಮ್ಮ ಜೊತೆಗೆ. ಅವರ ಒಂದು ಕಾರ್ಯ ಅಂದರೆ ಈ ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ಅವರ ಒಂದು ಕಾರ್ಯಗಳು, ಆ ಒಂದು ಕಚೇರಿಯ ಕೆಲಸಗಳ ಬಗ್ಗೆ ಅವರಿಂದನೇ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶ್ವೇತಾ, MBK ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೆಲಸ ಏನಂದರೆ, ಈಗ ಸ್ವಸಹಾಯ ಸಂಘಗಳನ್ನು ನಮ್ಮ ಒಕ್ಕೂಟದ ಲೆವೆಲ್ ಮಾಡ್ಕೊಂಡಿದ್ವಿ. ಅವರಿಗೆ ಸಂಘಗಳ ಬಗ್ಗೆ ಮಾಹಿತಿ ತಿಳಿಸೋದು, ಅವ್ರಿಗೆ ಬಂದ ಸಂಘಗಳಲ್ಲಿರ್ತಕ್ಕಂಥ ಪ್ರತಿನಿಧಿಗಳಿಗೆ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟು ಅದರ ಲಾಭಗಳ ಬಗ್ಗೆ ಅವ್ರಿಗೆ ಮಾಹಿತಿ ತಿಳಿಸೋದು, ಆ ಲಾಭಗಳು ಪಡ್ಕೊಂಡು ಅವರ ಆರ್ಥಿಕ ಜೀವನವನ್ನು ಉತ್ತಮಪಡಿಸುವಂಥದ್ದು ನಮ್ಮ ಕೆಲಸ ಆಗಿದೆ. ಹಾಗೆ ಯಾವುದೇ ಮಾಹಿತಿಯನ್ನು ಕೂಡ ನಾವು ತಾಲೂಕ್ ಪಂಚಾಯತಿಗೆ, ZPಗಾಗಲಿ, ಸ್ಟೇಟ್ ಲೆವೆಲಲ್ಲಿ ಎಲ್ಲದಕ್ಕೂ ಕೊಡುವಂಥ ಕೆಲಸ ನಮ್ಮದಾಗಿರುತ್ತೆ. ಅಂದರೆ ತಾವು ಮಾಹಿತಿ ತಿಳಿಸೋದು ಅಂತ ಹೇಳಿದ್ರೆ ಜನರಲ್ಲಿ ಅಂದರೆ ಸಾರ್ವಜನಿಕರಲ್ಲಿ ಯಾವ ರೀತಿಯಾಗಿ ಇಟ್ಕೊಂಡು ಮಾಹಿತಿಯನ್ನು ತಿಳಿಸ್ತೀರಾ ಅಂತ? ಈಗ ಯಾವುದೇ ಒಂದು ಯೋಜನೆ, ಈಗ ಜನಗಳಿಗೆ ಯಾವುದೇ ಯೋಜನೆ ಬಗ್ಗೆ ಸರಿಯಾಗಿ ಕೇಳಿಸ್ಕೊಂತಿರೋದ್ರೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇರಲ್ಲ. ಅದು ಯಾವುದೇ ಅರ್ಜಿಗಳು ಹಾಕೋಕ್ಕೂ ಸಹ ಅವ್ರು ಮುಂದೆ ಬರಲ್ಲ. ಈ ನಾವು ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ ಅದ್ರ ಬಗ್ಗೆ ಯೋಜನೆ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸಿ ಅದ್ರ ಲಾಭದ ಬಗ್ಗೆ ಮಾಹಿತಿ ತಿಳಿಸ್ತೀವಿ. ಆಗ ಅವ್ರು ಮನಸ್ಸು ಮಾಡಿ ಆ ಯೋಜನೆಗೆ ಅರ್ಜಿ ಹಾಕೋದಾಗಿರಲಿ, ಉದ್ಯೋಗ ಸ್ಟಾರ್ಟ್ ಮಾಡೋದಾಗಿರಲಿ ಕೂಡ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ ಯೋಜನೆಗಳು ಇಲ್ಲಿ ಅನುಷ್ಠಾನಕ್ಕೆ ಬಂದವು ಅಂತ ಹೇಳ್ತೀರಿ? ಈಗ ಕೆಲವರು, ಈಗ ನಾವು PMFME ಅಂತ ಮಾಡಿದ್ದೀವಿ. ಅದರಲ್ಲಿ ಈಗ ಸ್ವಯಂ ಉದ್ಯೋಗ ಮಾಡೋಕ್ಕೆ ನಮ್ಮ ಸಂಜೀವನಿ ಯೋಜನೆ ಕಡೆಯಿಂದ 40,000 ರೂಪಾಯಿ ಸಾಲ ಕೊಡ್ತಾರೆ. ಕೇವಲ 6% ಬಡ್ಡಿಯಲ್ಲಿ, ಬರೀ 50 ಪೈಸೆ ಬಡ್ಡಿಯಲ್ಲಿ ಅವರು ಉದ್ಯೋಗ ಸ್ಟಾರ್ಟ್ ಮಾಡ್ತಾರೆ. ಅದೇ ಆದ್ಮೇಲೆ ಅವ್ರಿಗೆ ಬ್ಯಾಂಕ್ ಲೋನ್ ಕೂಡ ನಾವು ಕೊಡಿಸ್ತೀವಿ ನಮ್ಮ ಸಂಘದ ವತಿಯಿಂದ. ನಮ್ಮ ಒಕ್ಕೂಟದಿಂದನೇ CF ಸಾಲ ಅಂತ ಕೊಡ್ತೀವಿ. ಅವ್ರ ಉದ್ಯೋಗನ ಉತ್ತಮಪಡಿಸ್ಕೊಳಕ್ಕೆ. ಪ್ರತಿ ಸಂಘಕ್ಕೆ ಈಗ 1% ಮತ್ತೆ ₹1 ಬಡ್ಡಿ ಅಷ್ಟೇ. ನಮ್ಮ ಯಾವುದೇ ಬಡ್ಡಿ ಜಾಸ್ತಿ ಇಲ್ಲ. ಆಮೇಲೆ ಯಾವುದೇ ದುಡ್ಡು ಕ್ಯಾಶ್ ವ್ಯವಹಾರ ನಮ್ಮಲ್ಲಿಲ್ಲ, ಎಲ್ಲ ಚೆಕ್ ವ್ಯವಹಾರನೇ ಇದೆ. ಯಾವುದೇ ಮೋಸ ಆಗಲ್ಲ ನಮ್ಮದಲ್ಲಿ. ಈ ಥರ ವ್ಯವಹಾರ ನಡೀತಾ ಇದೆ ನಮ್ಮ ಒಕ್ಕೂಟದ ಕಡೆಯಿಂದ.
ತಾವೊಬ್ಬ ಮುಖ್ಯ ಬರಹಗಾರರಾಗಿ ಈ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೇಳೋದಾದ್ರೆ ಈ ಸ್ವಚ್ಛತೆ ಅಂದರೆ ಸ್ವಚ್ಛ ಭಾರತ ಈ ಒಂದು ಇದರಲ್ಲಿ ಈ ನಿಟ್ಟಿನಲ್ಲಿ ಈ ಗ್ರಾಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ನಾವೇನು ಮಾಡಿದ್ವಿ, ಸ್ವಚ್ಛತೆ ಬಗ್ಗೆ ಕೆಲವರಿಗೆ ಈಗ ವ್ಯಾನ್ ಬೇಡ, ನಮಗೆ ಕಸ ಸಂಗ್ರಹಣೆ ಹಾಕೋದು ಬೇಡ, ನಾವು ನಮ್ಮ ಮನೆ ಹಿಂದ್ಗಡೆನೇ ಹಾಕ್ಕೊಳ್ತೀವಿ ಅನ್ನೋ ಮನೋಭಾವನೆ ಇತ್ತು. ಈಗ ಆಲ್ರೆಡಿ ಲೋಕಲಲ್ಲಿ ನಾವು ಫಸ್ಟೇ ಸಂಘಗಳ ಮೂಲಕ ಎಲ್ಲ ಸಂಘಗಳು ವಿಸಿಟ್ ಮಾಡಿದಾಗ ಫಸ್ಟ್ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಕಸ ಹಾಕಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ಕಸ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಮುಂದಕ್ಕೆ ಅದು ಲಾಭ ಪಡ್ಕೊತಾರೆ ನೀವು. ಎಲ್ಲೆಲ್ಲೋ ಕಸ ಹಾಕೋದು, ಕವರ್ಗಳನ್ನೆಲ್ಲ ಬಿಸಾಕೋದು, ಕವರ್ಗಳು ಸುಡೋವಂಥದ್ದು ಅದು ನಮಗೆ ಅಪಾಯಕಾರಿ. ಅಲ್ಲದೆ ನಾವು ಸಂಘಗಳು ಭೇಟಿ ಮಾಡಿದಾಗೂ ಸಹ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ನಮ್ಮ ಸಂಘಗಳು ಒಕ್ಕೂಟದಲ್ಲಿ ಮೀಟಿಂಗ್ ಮಾಡಿದಾಗ ಮಾಹಿತಿ ಕೊಡ್ತೀವಿ. ಹಾಗೆ ನಮ್ಮ ಮಾಸಿಕ ಸಭೆ ಅಂತ ಮಾಡ್ತೀವಿ. ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮ ಸಭೆ, ವಾರ್ಡ್ ಸಭೆ ಪ್ರತಿಯೊಂದರೂ ನಾವು ಭಾಗಿಯಾಗಿ ಜನಗಳಿಗೆ ಮಾಹಿತಿ ಕೊಟ್ಕೊಂತ ಬರ್ತಾ ಇದ್ದೀವಿ, ಇನ್ನೂ ಕೊಡ್ತಾನೂ ಇದ್ದೀವಿ. ತಮ್ಮ ಜೊತೆಗೆ ಈ ಒಂದು ಜನಪ್ರತಿನಿಧಿಗಳ ಸಹಕಾರ ಆಗಿರ್ಬೋದು, PDO ಸಹಕಾರ ಆಗಿರ್ಬೋದು, ಯಾವ ರೀತಿ ಇದೆ ಅಂತ ಹೇಳ್ತೀರಿ? ನಮ್ಮಲ್ಲಿ PDOಗಳು ನಮ್ಮಲ್ಲಿ ಯಾವುದೇ ಒಕ್ಕೂಟದ ಮೀಟಿಂಗ್ಗಳಾಗಲಿ ಯಾವುದಕ್ಕೆ ಕರೆದ್ರು ನಮ್ಮಲ್ಲಿ ಎನಿ ಟೈಮ್ ಬರ್ತಾರೆ. ಹಾಗೆ ಯಾವುದೇ ಫಂಕ್ಷನ್ಗಳಿಗಾಗಲಿ ಆಮೇಲೆ ಜನ ಬಂದಾಗ ಅವ್ರ ಜೊತೆ ಮಾತಾಡಿದಾಗ ತುಂಬ ಚೆನ್ನಾಗಿದೆ. ನಮ್ಮ ಜೊತೆಗೆ ನಮಗೆ ಒಕ್ಕೂಟದಲ್ಲಿ ಪಂಚಾಯತಿಲೇ ನಮಗೆ ಕಚೇರಿ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ನಮಗೆ ಅನುಕೂಲ ಚೆನ್ನಾಗಾಗಿದೆ ಪಂಚಾಯತಿಯಿಂದ. PDO ಸಪೋರ್ಟ್ ಕೂಡ ತುಂಬಾ ಇದೆ. ಜನಪ್ರತಿನಿಧಿಗಳು ಅಂದರೆ ಈಗ ನಮ್ಮಲ್ಲಿ ಯಾರು ನಮ್ಮ ಬಗ್ಗೆ ಇದು ಮಾಡೋದು, ಅವ್ರಿಗೆ ಬೇಡ, ರೂಮ್ ಬೇಡ, ಆ ಥರ ಈ ಥರ ಯಾವುದೇ ಪ್ರಾಬ್ಲಮ್ಗಳಿಲ್ಲ. ಎಲ್ಲರೂ ಸಪೋರ್ಟಿವ್ ಆಗೇ ಇದ್ದಾರೆ. ಆಲ್ಮೋಸ್ಟ್ ಅವರೆಲ್ಲರೂ ಕೂಡ ಮಹಿಳಾ ಪ್ರತಿನಿಧಿಗಳು ಇರೋರಷ್ಟು ನಮ್ಮ ಸಂಘದ ಒಕ್ಕೂಟದ ಸೇರ್ಕೊಂಡಿರೋ ಸಂಘಗಳಲ್ಲಿ ಇದ್ದಾರೆ. ಹಣಕಾಸಿನ ನಿರ್ವಹಣೆ ಅಂತ ಬಂದಾಗ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ತೀರಿ? ಈಗ ನಮ್ಮ ಒಕ್ಕೂಟದಲ್ಲಿ ನಾವೆಲ್ಲ ಕ್ಯಾಶ್ ವ್ಯವಹಾರ ಯಾವುದೂ ಇಲ್ಲ, ನಮ್ಮೆಲ್ಲ ಚೆಕ್ ವ್ಯವಹಾರನೇ. ನಮ್ಮ ಬಂದಂಥ CF ಕೂಡ ನಾವು ಸಂಘಕ್ಕೆ ಹಾಕಿ ಅದ್ರ ಮೂಲಕ ನಾವು ಪ್ರತಿನಿಧಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಅದರಿಂದ ತಗೋಬೇಕಾದ್ರೂ ಕೂಡ ಅಷ್ಟೇ ನಾವು ಚೆಕ್ ಮೂಲಕನೇ ಪಡ್ಕೊಂಡು ನಮ್ಮ ಒಕ್ಕೂಟಕ್ಕೆ ಡೈರೆಕ್ಟ್ ಮಾಡ್ಕೋದು. ಅವ್ರ ಕೈಯಿಂದ ಕ್ಯಾಶ್ ಕೂಡ ನಾವು ಯಾವುದೇ ವ್ಯವಹಾರ ಮಾಡಲ್ಲ. ಈಗ ಸದ್ಯದಲ್ಲಿ ಸರ್ ಈಗ ನಮ್ಮಲ್ಲಿ 990 ಮನೆಗಳಿದಾವೆ. ಈಗ ಕೇವಲ ಒಂದು 300 ಮನೆಗಳು ಕಸಗಳು ಕೊಡ್ತಾ ಇದ್ದಾವೆ. ನಮ್ಮ ಟಾರ್ಗೆಟ್ ಏನು 990 ಮನೆಗಳು ಕೂಡ ಕಸನ ಸಂಗ್ರಹ ಮಾಡಿ ನಮ್ಮ ಗಾಡಿಗೆ ಹಾಕಬೇಕು. ಅದರಿಂದ ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕು ಅನ್ನೋದು ನಮ್ಮ ಡೆಸ್ಟಿನೇಷನ್. ಅದ್ರ ಪ್ರಯತ್ನದಲ್ಲಿ ನಾವು ಕೂಡ ಇದ್ದೀವಿ. ಒಳ್ಳೆಯದಮ್ಮ, ನಮಸ್ಕಾರ. ಥ್ಯಾಂಕ್ ಯು ಸರ್. ಕೇಳಿದ್ರೆ ಮಾವಿನಕೆರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂತಹ ಪ್ರೀತಿಯವರು ಇದ್ದಾರೆ. ಅವರ ಈ ಒಂದು ಗ್ರಾಮ ಪಂಚಾಯಿತಿ ಅನುಭವ ಈ ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ಏನೇನು ಅಂತ ಅವರಿಂದನೇ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ಪ್ರೀತಿ. ನಾನು ಕಳೆದ 13 ವರ್ಷಗಳಿಂದ ಮಾವಿನಕೆರೆ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾನು 2010ರಲ್ಲಿ ರಿಪೋರ್ಟ್ ಆದಾಗ 2007-8ರಲ್ಲಿ ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಅಂತ ಬಂದಿತ್ತು. ಅದೇನು ಎಲ್ಲ ಪ್ರತಿ ಮನೆಗೂ ಶೌಚಾಲಯ ಒಂದು ಕಟ್ಕೊಳ್ಳೋದೊಂದು ಯೋಜನೆ ಅದು. ಅದರಲ್ಲಿ ನಮ್ಮ ಹಿಂದಿನ ಕಾರ್ಯದರ್ಶಿಗಳು ತುಂಬ ಎಫರ್ಟ್ ಹಾಕಿ ಎಲ್ಲರೂ ಮನವೊಲಿಸಿ ಮತ್ತು ಆವಾಗಿನ ಬಾಡಿ ಅವರು ಕೂಡ ಎಲ್ಲ ಮಾಡಿ ಎಲ್ರಿಗೂ ಪ್ರತಿ ಮನೆಗೂ ಶೌಚಾಲಯನ ಕಟ್ಸೋ ಪ್ರಯತ್ನ ಮಾಡಿದ್ರು. 90% ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ನಿರ್ಮಲ್ ಭಾರತ್ ಅಭಿಯಾನ್ ಬಂತು. ಅಲ್ಲೂ ಕೂಡ ನಾವು ಟೋಟಲ್ ಸ್ಯಾನಿಟೇಷನ್ ಆಗಬೇಕು, ಎಲ್ಲಿ ಪ್ರತಿ ಮನೇಲೂ ಶೌಚಾಲಯ ಇರಬೇಕು ಅಂತೇಳಿ ಆವಾಗ ಆಡಳಿತ ಮಂಡಳಿ ನಮಗೆ ತುಂಬಾ ಸಪೋರ್ಟ್ ಮಾಡಿದೆ. ಯಾವುದೇ ರೀತಿ ಒಂದು ಯೋಜನೆ ಬಂದ್ರೂ ನನಗೆ ಚುನಾಯಿತ ಪ್ರತಿನಿಧಿಗಳ ಸಹಕಾರ ಮತ್ತು ಜನರ ಸಹಭಾಗಿತ್ವ ಚೆನ್ನಾಗೇ ಇದೆ. ಚುನಾಯಿತ ಪ್ರತಿನಿಧಿಗಳು ಮತ್ತು ನಾವು ಕೂಡ್ಕೊಂಡು ಪ್ರತಿಯೊಂದು ವಾರ್ಡ್ ಸಭೆ, ಗ್ರಾಮ ಸಭೆಯಲ್ಲಿ ಈ ಯೋಜನೆ ಬಗ್ಗೆ ತಿಳಿಸ್ಕೊಂಡು ಬಂದ್ವಿ. ಆರಂಭದಲ್ಲಿ ಸ್ವಲ್ಪ ತೊಡಕಿತ್ತು. ಈ ದಾರಿ ಏನು ಅಷ್ಟು ಈಸಿ ಇರಲಿಲ್ಲ. ಜನರು ಮನವೊಲಿಸೋದು ತುಂಬಾ ಕಷ್ಟ ಇತ್ತು. ನಂತರ ನಮಗೆ NBಯಲ್ಲೂ ಕೂಡ ನಾವು ಪ್ರತಿಯೊಂದು ಮನೆಗೂ ಶೌಚಾಲಯವನ್ನು ಕಟ್ಸ್ಕೊಂಡು 2016-17ರಲ್ಲಿ ಬಯಲು ಶೌಚ ಮುಕ್ತ ಪಂಚಾಯತಿ ಅಂತ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮದು ಒಂದು ಪಂಚಾಯತಿ ಸೆಲೆಕ್ಟ್ ಆಯಿತು, ಅವಾರ್ಡು ತೊಗೊಂಡ್ವಿ. ನೆಕ್ಸ್ಟ್ ಸ್ವಚ್ಛ ಭಾರತ್ ಮಿಷನ್ ಬಂದ ಮೇಲೆ ಕೇವಲ ಶೌಚಾಲಯ ಅಷ್ಟೇ ಅಲ್ಲ, ಪ್ರತಿಯೊಂದು ಸ್ವಚ್ಛತೆ ಬಗ್ಗೆ, ಘನತ್ಯಾಜ್ಯ ನಿರ್ವಹಣೆ ಮತ್ತು ಸಾಲಿಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆನೂ ನಮಗೆ ತಿಳಿಸಿದ್ರು. ಸೊ ನಾವು ಟ್ರೈನಿಂಗ್ ತೊಗೊಂಡಾಗ ಮತ್ತು ನಮಗೆ ಫೀಲ್ಡ್ ವಿಸಿಟ್ ಅಂತ ಏನು ಬೇರೆ ಕಡೆ ದಕ್ಷಿಣ ಕನ್ನಡದಲ್ಲಿ ಉಜಿರೆ ಮತ್ತು ಇನ್ನೊಂದು ಪಂಚಾಯತಿ ಕರ್ಕೊಂಡೋಗಿ ನೋಡಿದಾಗ ನಮಗೆ ಟಾಸ್ಕ್ ಅಷ್ಟು ಈಸಿ ಅಲ್ಲ. ಅಲ್ಲಿ ಜನರ ಥರ ಅಲ್ಲಿ ಎಜುಕೇಟೆಡ್ ಇದ್ದಾರೆ, ಇಲ್ಲಿ ಅವ್ರನ್ನ ಯಾವ ಥರ ನಾವು ಮನವೊಲಿಸ್ಬೇಕು ಅನ್ನೋದನ್ನ ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಬಾಡಿ ಮೆಂಬರ್ಸು ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಸ್ವಚ್ಛ ಸಂಕೀರ್ಣ ಕಟ್ಟುವಾಗ ನಮಗೆ ಫಂಡ್ದು ಸ್ವಲ್ಪ ಶಾರ್ಟೇಜ್ ಆಯಿತು. NREGಯಲ್ಲಿ ಕೊಟ್ಟಿದ್ರು, ಡೈಮೆನ್ಷನ್ ಕಡಿಮೆ ಇತ್ತು. ಕೊನೆಗೆ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳು ನಮ್ಮ ಸಭೆಯಲ್ಲಿ ಡಿಸ್ಕಸ್ ಮಾಡಿ ಪರ್ಸ್ಪೆಕ್ಟಿವ್ ಆಗಿ ಮಾಡಬೇಕು, ಇದನ್ನ ನೆಕ್ಸ್ಟಿನ ಪೀಳಿಗೆಗೂ ಇದು ಉಪಯೋಗ ಆಗಬೇಕು ಅಂತ ಒಂದು ಚೆನ್ನಾಗಿರೋದೆ 7x15 ಮೀಟರ್ಸ್ ದೊಡ್ಡ ಘಟಕನೇ ನಾವು 15 ಫೈನಾನ್ಸ್ ಫಂಡನ್ನು ಕನ್ವರ್ಜ್ ಮಾಡಿಕೊಂಡು ಕಟ್ಟಿ ಈಗ ಅದರಲ್ಲಿ ನಾವು ಏನೇನು ಬೇಕು ಮೂಲಭೂತ ಸೌಕರ್ಯಕ್ಕೆ ಏನೇನು ಆಗಬೇಕು, ರ್ಯಾಕ್ಗಳಿರಲಿ ಮತ್ತು ಅಲ್ಲಿ ಒಂದು ಶೌಚಾಲಯ ನಿರ್ಮಾಣ ಮಾಡೋದಿರಲಿ ಎಲ್ಲವನ್ನೂ ಸಹ ನಾವು ಮಾಡಿದ್ವಿ. ಸ್ಟಾರ್ಟಿಂಗ್ ಜನ ಕಸ ಕೊಡುವಾಗ ತುಂಬಾ ಕಷ್ಟ ಆಯಿತು. ನಾವು ಗುಜರಿಗೆ ಹಾಕ್ತೀವಿ ಬಾಟಲ್ಸ್ ಎಲ್ಲ, ನಿಮಗೆ ಯಾಕೆ ಕೊಡಬೇಕು, ನಮಗೆ ಅದರಿಂದ ಸ್ವಲ್ಪನಾರು ದುಡ್ಡು ಬರುತ್ತೆ, ಆಮೇಲೆ ನಾವು ಒಲೆಗೆ ಹಾಕ್ತೀವಿ ಪ್ಲಾಸ್ಟಿಕ್ಕು ಇದನ್ನೆಲ್ಲ ಅಂತ ಎಲ್ಲ ಹೇಳ್ತಿದ್ರು. ನಾವು ಆ ಪ್ಲಾಸ್ಟಿಕ್ ಹಾಕೋದ್ರಿಂದ ಆರೋಗ್ಯದ ಮೇಲೆ ಎಂಥ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ವಾರ್ಡ್ ಸಭೆಯಲ್ಲಿ, ಒಕ್ಕೂಟದ ಮೂಲಕ, ಸ್ತ್ರೀ ಶಕ್ತಿ ಸಂಘದ ಮೂಲಕ, ಗ್ರಾಮ ಸಭೆಗಳಲ್ಲಿ ಜನರಿಗೆ ಅರಿವು ಮೂಡಿಸಿದ್ವಿ. ಪ್ರತಿಯೊಂದು ವಾರ್ಡ್ನಲ್ಲೂ ಹೋಗಿ ನಮ್ಮ ಚುನಾಯಿತ ಸದಸ್ಯರು
ಸೆಲ್ಫ್ ಮೋಟಿವೇಟ್ ಆಗಿ ಎಲ್ರಿಗೂ ಜನರಿಗೆ ಮನವೊಲಿಸಿದ್ರು. ಸೊ ಈಗ ಮೊದಲಿದ್ದಿದ್ದ ತೊಡಕುಗಳಿಗಿಲ್ಲ, ಎಲ್ಲರೂ ಕೊಡ್ತಾ ಇದ್ದಾರೆ ಕಸನ. ಆಮೇಲೆ ಅವರೇ ಫೋನ್ ಮಾಡಿ ಕೇಳ್ತಾರೆ, ಪ್ರತಿ ಸೋಮವಾರ ಮತ್ತೆ ಗುರುವಾರ ಗಾಡಿ ಹೋಗಿಲ್ಲ ಅಂದ್ರೆ ಬಂದಿಲ್ಲ ಇವತ್ತು ಕಸದ ಗಾಡಿ, ಯಾಕೆ ಕಸ ಕಲೆಕ್ಟ್ ಮಾಡಿ ಇಟ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಈಗ ಯೂಸರ್ ಫೀಸ್ ಒಂದು ಕಲೆಕ್ಟ್ ಮಾಡಬೇಕಾಗಿದೆ. ಅದು ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಯೋಜನೆಗಳು ಅನುಷ್ಠಾನ ಮಾಡುವಾಗ ಆರಂಭದಲ್ಲಿ ತೊಡಕಿರುತ್ತೆ. ಅದನ್ನು ಕೂಡ ಈಗ ನಾವು ಮನವೊಲಿಸಿ ವಾರ್ಡ್ ಸಭೆಲೆಲ್ಲ ಮೊನ್ನೆ ಎಲ್ಲ ಈಗ ಏಪ್ರಿಲಿಂದ ಕಲೆಕ್ಟ್ ಮಾಡಬೇಕು ಅಂತ ನಾವೆಲ್ಲ ಬಾಡಿ ಮೆಂಬರ್ಸು ನಾವು ಮಾತಾಡ್ಕೊಂಡಿದ್ದೀವಿ. ನನಗೆ ಚುನಾಯಿತ ಪ್ರತಿನಿಧಿಗಳು ಯಾವುದೇ ಒಂದು ಸರ್ಕ್ಯುಲರ್ ಇರಲಿ, ಯಾವುದೇ ಒಂದು ಗೈಡ್ಲೈನ್ಸ್ ಇರಲಿ ಸರ್ಕಾರದಿಂದ ಬಂದಿದ್ದನ್ನ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ತಿಳಿಸಿದ ತಕ್ಷಣ ಅವರೆಲ್ಲರೂ ಅರ್ಥ ಮಾಡಿಕೊಂಡು ಯಾವ ಥರ ಮಾಡ್ಬೋದು ಈ ಯೋಜನೆನ ನಾವು ನಮ್ಮ ಇದರಲ್ಲಿ ಕಾನೂನಿನ ಚೌಕಟ್ಟಿನಲ್ಲೇ ಯಾವ ಥರ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತಾರೆ, ಎಲ್ಲರೂ ಕನ್ವಿನ್ಸ್ ಆಗ್ತಾರೆ. ಸೊ ಇದರಿಂದ ನನಗೆ ತುಂಬಾ ಈಸಿ ಆಗ್ತಾ ಇದೆ. ಮತ್ತು ಜನರು ಅಷ್ಟೇ ಇಲ್ಲಿ ತುಂಬ ಪ್ರೀತಿಯಿಂದ ಯಾವುದೇ ಒಂದು ಯೋಜನೆ ಹೇಳಿದ್ರು ತುಂಬ ಪ್ರೀತಿಯಿಂದ ಚೆನ್ನಾಗಿ ನಾನು ಮಾತಾಡಿ ಹೇಳಿದಾಗ ಕನ್ವಿನ್ಸ್ ಆಗ್ತಾ ಇದ್ದಾರೆ. ಸೊ ಅದು ಒಂದು ನಂದು ಲಕ್ ಅಂತ ಹೇಳ್ಬೋದು. ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಘನತ್ಯಾಜ್ಯ ಇದನ್ನ ಯಾವ ರೀತಿ ವಿಂಗಡಣೆ ಮಾಡಿ ಯಾವ ರೀತಿ ಅದನ್ನ ನಿರ್ವಹಿಸ್ತಾ ಇದ್ದೀರಾ ಅಂತ ಹೇಳ್ತೀವಿ? ನಾವಿವಾಗ ಫಸ್ಟ್ ಕಸ ಕಲೆಕ್ಟ್ ಮಾಡುವಾಗ ಮುಂಚೆ ಜನ ಏನು ಮಾಡ್ತಿದ್ರು, ಹಸಿ ಕಸನು ಜೊತೆಗೆ ಹಾಕ್ಬಿಡ್ತಿದ್ರು. ನಾವು ಪ್ರತಿಯೊಂದು ಮನೆಗೂ ಡಸ್ಟ್ಬಿನ್ಗಳು ಕೊಟ್ಟಿದ್ದೀವಿ, ಹಸಿ ಕಸಕ್ಕೆ ಬೇರೆ ಒಣ ಕಸಕ್ಕೆ ಬೇರೆ ಅಂತ ಹೇಳ್ಬಿಟ್ಟು. ಹಸಿ ಕಸ ಸದ್ಯಕ್ಕೆ ನಾವು ಕಲೆಕ್ಟ್ ಮಾಡ್ತಾ ಇಲ್ಲ. ಒಣ ಕಸ ಮಾಡುವಾಗ ಕೆಲವರು ಮಧ್ಯ ಅದ್ರ ಒಣ ಕಸದ ಮಧ್ಯೆ ಹಸಿ ಕಸ ಹಾಕಿ ತುಂಬ ತೊಂದರೆ ಆಗ್ತಿತ್ತು. ಸೊ ನಮಗೆ ಗಾಡೀಲಿ ಹೋಗುವಾಗ ಕಸ ವಿಲೇವಾರಿ ಮಾಡೋರು ಈ ಸಮಸ್ಯೆ ಹೇಳಿದಾಗ ಯಾವ ಭಾಗದಲ್ಲಿ ಆಗ್ತಾ ಇದೆ ಆ ವಾರ್ಡ್ ಮೆಂಬರ್ನ ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ತಿಳಿ ಹೇಳಿ ಈ ಥರ ಹಸಿ ಕಸನ ದಯವಿಟ್ಟು ಹಾಕಬೇಡಿ, ಸೆಪ್ರೇಟ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ಮೇಲೆ ಈಗ ಒಣ ಕಸನೇ ಹಾಕ್ತಾ ಇದ್ದಾರೆ ಅವರು. ಸೊ ಅಲ್ಲಿ ನಾವು ಘಟಕದಲ್ಲಿ ಹೋದ್ಮೇಲೆ ಸೆಗ್ರಿಗೇಟರ್ ಇಬ್ಬರಿದ್ದಾರೆ, ಅವರು ಪ್ರತಿಯೊಂದು ಬಾಟಲ್ಸ್ ಬೇರೆ, ಪ್ಲಾಸ್ಟಿಕ್ಸ್ ಬೇರೆ, ಕವರ್ಸ್ ಬೇರೆ ಎಲ್ಲದು ಸೆಪರೇಟ್ ಮಾಡ್ತಾ ಇದ್ದಾರೆ. ವಿಲೇವಾರಿ ಘಟಕ ಎಲ್ಲಿದೆ ಅಂತ ಹೇಳ್ತೀರಿ ಮೇಡಮ್? ಈ ಪಂಚಾಯತಿಯಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ನಮಗೆ ಆಕ್ಚುಲಿ ಸರ್ಕಾರಿ ಜಾಗದಲ್ಲೇ ಆ ಘಟಕ ಕಟ್ಸ್ಬೇಕು ಅಂದಾಗ ನಮ್ಗೆ ತುಂಬಾ ಹತ್ರದಲ್ಲಿ ಯಾವುದೂ ಇರಲಿಲ್ಲ. ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ನಲ್ಲೇ ಮಾಡಬೇಕು ಅನ್ಕೊಂಡಿದ್ದು ಫಸ್ಟ್ ನಾವು. ಯಾವುದು ಸರ್ಕಾರಿ ಜಾಗ ಲಭ್ಯ ಇಲ್ಲದೆ ಇರೋದ್ರಿಂದ ಕೆಂಚನಹಳ್ಳಿ ಗ್ರಾಮದಲ್ಲೇ ಮಾಡಿದ್ದೀವಿ. ತುಂಬ ಚೆನ್ನಾಗಾಗಿದೆ, ಅಲ್ಲಿ ಜಾಗನೂ ಇದೆ. 3 ಎಕರೆ ಜಾಗದಲ್ಲಿ ನಾವು ದೊಡ್ಡದಾಗೆ ನಿರ್ಮಾಣ ಮಾಡಿದ್ದೀವಿ. ಸೊ ಈಗ ನೆಕ್ಸ್ಟು ಹಸಿ ಕಸನೂ ಕಲೆಕ್ಟ್ ಮಾಡಿ ಗೊಬ್ಬರ ಬೇರೆ ಪಂಚಾಯತಿಲೆಲ್ಲ ನಾವು ಪ್ರಾತ್ಯಕ್ಷಿಕೆ ನೋಡಿ ಬಂದಿರೋದ್ರಿಂದ ಈಗ ಒಕ್ಕೂಟದ ಜೊತೆಗೂಡಿ ಅದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಸವನ್ನು ವಿಲೇವಾರಿ ಮಾಡೋದು ತುಂಬ ಕಷ್ಟದ ಕೆಲಸ. ಈ ಒಂದು ವಿಲೇವಾರಿಗೆ ಜನ ಬೇಕಾಗ್ತಾರೆ. ಈ ಒಂದು ಜನಗಳನ್ನು ತಾವು ಯಾವ ರೀತಿ ತಗೊಂಡಿರೋದು ಅಂತ ಹೇಳ್ತೀರಿ? ನಾವು ಮೊದಲಿಗೆ ಕಸ ವಿಲೇವಾರಿ ಮಾಡೋದು ನೀವು ಹೇಳ್ದಂಗೆ ಸೈಕಲಾಜಿಕಲಿನೂ ತುಂಬಾ ಕಷ್ಟ. ಅದು ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಸೊ ಫಸ್ಟು ನಾವು ಕಾಲ್ ಮಾಡಿದ್ವಿ, ಈ ಥರ ಕಸ ಸೆಗ್ರಿಗೇಟ್ ಮಾಡಬೇಕು, ಈ ಥರ ಸ್ಟಾಫ್ ಬೇಕು, ನಮಗೆ ಹಿಂಗೆ ಸಿಬ್ಬಂದಿ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಯಾರೂ ಮುಂದೆ ಬರಲಿಲ್ಲ. ನಂತರ ನಾವು ನಮ್ಮ ಆದಿಶಕ್ತಿ ಸಂಜೀವಿನಿ ಒಕ್ಕೂಟ ಇವ್ರ ಮೂಲಕ ನಾವು ಇದನ್ನು ಪ್ರಕಟಣೆ ಹೊರಡಿಸಿ ಮಾಡಿದ್ವಿ. ಸೊ ಅಲ್ಲಿಂದ ಅವರು 2 ಸ್ಟಾಫನ್ನ ಕಳಿಸಿದ್ರು. 2 ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ವಾಹನ ಚಾಲಕರು ಸುಮತಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ನಮಗೆ ಯಾರು ಲೇಡಿ ಡ್ರೈವರ್ ಸಿಕ್ಕಲಿಲ್ಲ. ಆಗ ನಾವು ನಮ್ಮ ವಾಟರ್ಮನ್ನನ್ನೇ ಕಳಿಸ್ತಾ ಇದ್ವಿ, ಯಾರಿಗೆ ಡ್ರೈವಿಂಗ್ ಬರುತ್ತೆ DL ಇದೆ ಅವ್ರನ್ನ. ನಂತರ ಸುಮತಿ ಅಂತ ಅಡ್ಲಘಟ್ಟದವರು ಆ ಟ್ರೈನಿಂಗ್ ತಗೊಂಡು ಬಂದು ಈಗ ಜಾಯ್ನ್ ಆಗಿ ಸುಮತಿ ಮತ್ತು ಮಂಜುಳಾ ಅನ್ನೋರು ಕೆಲಸ ಮಾಡ್ತಾ ಇದ್ದಾರೆ. ಸಿಬ್ಬಂದಿನ ತಾವು ಕೆಲಸಕ್ಕೆ ತಗೊಂಡ ನಂತರವಾಗಿ ಅವರಿಗೆ ಮಂತ್ಲಿ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಆ ಒಂದು ಹಣಕಾಸಿನ ನಿರ್ವಹಣೆ ಯಾವ ರೀತಿ ನಿರ್ವಹಿಸ್ತಾ ಇದ್ದೀರಾ ಅಂತ? ನಾವು ಇವಾಗ ಅವರಿಗೆ ಸಿಬ್ಬಂದಿ ವೇತನ ಎಲ್ಲದನ್ನು ನಾವು ಸ್ವಂತ ಸಂಪನ್ಮೂಲ ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ಆ ಅಕೌಂಟ್ನಿಂದನೇ ಈಗ ಸದ್ಯಕ್ಕೆ ನಿರ್ವಹಣೆ ಮಾಡ್ತಾ ಇದ್ದೀವಿ. ಒಕ್ಕೂಟದ ಮೂಲಕ ಒಕ್ಕೂಟಕ್ಕೆ ಪೇಮೆಂಟ್ ಮಾಡಿ ಒಕ್ಕೂಟದ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಸೊ ಒಕ್ಕೂಟಕ್ಕೆ ನಾವು ಅವರ 2 ವೇತನವನ್ನು ಒಕ್ಕೂಟಕ್ಕೆ ಜಮಾ ಮಾಡಿ ಅಲ್ಲಿಂದ ಪೇಮೆಂಟ್ ಆಗ್ತಾ ಇದೆ. ಈಗ ತಾವು ಒಂದು ಕಸವನ್ನು ಕಲೆಕ್ಟ್ ಮಾಡೋ ಸಂದರ್ಭದಲ್ಲಿ ಜನರಿಂದ ಯಾವುದೇ ರೀತಿಯಾದ ಒಂದು ಹಣವನ್ನು ಸಂದಾಯ ಮಾಡೋ ಆ ಥರದ್ದೇನಿಲ್ವ? ಜನರಿಗೆ ಬಳಕೆದಾರರ ಫೀಸ್ ಅಂತ ಕಲೆಕ್ಟ್ ಮಾಡಬೇಕು ಅಂತ ಲಾಸ್ಟ್ ನಾವು ಗ್ರಾಮ ಸಭೆಯಲ್ಲಿ ಹೇಳಿದ್ವಿ ಅಕ್ಟೋಬರಲ್ಲಿ. ಸ್ವಲ್ಪ ವಿರೋಧ ಬಂತು, ನಮ್ಮ ಕಸವನ್ನು ಕೊಟ್ಟು ನಾವೇ ಯಾಕೆ ದುಡ್ಡು ಕೊಡಬೇಕು, ನಮಗೆ ಬೇಡಕ್ಕೆ ಬೇಡ, ನಾವು ನಮ್ಮ ಮನೆ ಹಿಂದ್ಗಡೆ ತಿಪ್ಪೆ ಇದೆ ನಾವಲ್ಲೇ ಹಾಕೋತೀವಿ, ನಾವು ಒಣ ಕಸನ ನಾವು ನೀರು ಒಲೆಗೆ ಕಾಯ್ಸೋಕ್ಕೆ ನಮ್ಗೆ ಬೇಕಾಗತ್ತೆ, ನಾವಿಲ್ಲ ಅಂತ. ಈಗ ಕನ್ವಿನ್ಸ್ ಮಾಡಿ ಇಲ್ಲ ಇದರಿಂದ ನೋಡಿ ನಿಮ್ಮ ಸುತ್ತಮುತ್ತ ಎಷ್ಟು ಸ್ವಚ್ಛ ಆಗಿರುತ್ತೆ. ಮುಂಚೆ ಎಲ್ಲ ಏನಾಗ್ತಿತ್ತು ನೋಡಿ, ಬಾಕ್ಸ್ ಡ್ರೈನೇಜಲ್ಲಿ ಪಕ್ಕದ ಮನೆ ಕಸ ಬಿದ್ದಿದೆ, ಇಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಿದ್ರಿ. ಈಗ ನೋಡಿ ಯಾವ ಥರ ಕ್ಲೀನ್ ಆಗಿದೆ ನೀವು ಕಸ ಕೊಡೋದ್ರಿಂದ ಅಂತ ಹೇಳಿದ್ಮೇಲೆ ಜನ ಈಗ ಕನ್ವಿನ್ಸ್ ಆಗಿದ್ದಾರೆ. ಸೊ ಈ ಏಪ್ರಿಲ್ನಿಂದ ಈಗ ಬಳಕೆದಾರರ ಫೀಸನ್ನು ಕಲೆಕ್ಟ್ ಮಾಡೋಕ್ಕೆ ಮನವೊಲಿಸಿದ್ವಿ. ತಾವು ಒಬ್ಬ ಅಭಿವೃದ್ಧಿ ಅಧಿಕಾರಿಯಾಗಿ ಈ ಸ್ವಚ್ಛತೆ ಬಗ್ಗೆ ತಾವು ಕಡೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಮಾವಿನಕೆರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಾಗಿ ಎಸ್ಪೆಷಲಿ ಏನು ಹೇಳಬೇಕು ಅಂದರೆ ಇಲ್ಲಿ ಜನರಿಗೆ ತುಂಬ ಅವೇರ್ನೆಸ್ ಇದೆ. ಮತ್ತೆ ಹೇಳಿದ ತಕ್ಷಣ ಅಂದರೆ ಕನ್ವಿನ್ಸ್ ಆಗ್ತಾರೆ ಅವರು. ಯಾವುದೇ ಸ್ಕೀಮ್ ಬಂದಾಗ ನಾವು ತಕ್ಷಣಕ್ಕೆ ಅನುಷ್ಠಾನ ಮಾಡೋಕ್ಕೆ ಕಷ್ಟನೇ ಆಗುತ್ತೆ. ಎಲ್ಲರೂ ಸಡನ್ನಾಗಿ ಒಪ್ಕೊಳ್ಳಲ್ಲ ಯೋಜನೆಗಳೀಗ. ಫಾರ್ ಎಕ್ಸಾಂಪಲ್ JJM ಇರ್ಬೋದು, ಸ್ಟಾರ್ಟಿಂಗ್ ತೊಡಕಾಯ್ತು ನನಗೆ, ಇದು ಅಷ್ಟೇ. ಬಟ್ ಜನಪ್ರತಿನಿಧಿಗಳು ಒಂದು ಸಹಕಾರ ಮತ್ತು ಜನರ ಸಹಭಾಗಿತ್ವ ಚೆನ್ನಾಗಿದೆ. ಜನಪ್ರತಿನಿಧಿಗಳ ಜೊತೆನೂ ಚೆನ್ನಾಗಿದೆ,
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಚೆನ್ನಾಗಿದೆ. ಮತ್ತೆ ಗ್ರಾಮ ಪಂಚಾಯತಿಯಿಂದ ನಾವು ಯಾವುದೇ ಸೇವೆ ತಡ ಮಾಡದೆ ನೀಡ್ತೀವಿ. ಎಲ್ಲರ ಸಹಕಾರ ಚೆನ್ನಾಗಿರೋದ್ರಿಂದ ನನಗೆ ಇದು ಅಷ್ಟೊಂದು ಕಷ್ಟ ಅನ್ನಿಸ್ತಾ ಇಲ್ಲ ಯಾವುದೇ ಸ್ಕೀಮ್ ಅನುಷ್ಠಾನ ಮಾಡುವಾಗ. ಒಳ್ಳೆಯದ ಮೇಡಮ್, ನಮಸ್ಕಾರ. ನಮಸ್ತೆ ಸರ್. ಕೇಳುಗರೆ, ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಮಾವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎನ್ನುವ ಮಾಹಿತಿಯನ್ನ ತಿಳ್ಕೊಂಡ್ರಲ್ಲ. ಮುಂದಿನ ವಾರ ಮತ್ತೊಂದು ಗ್ರಾಮ ಪಂಚಾಯಿತಿಯ ಮಾಹಿತಿಯನ್ನ ಕೇಳೋಣ. ಇದುವರೆಗೆ ಸ್ವಚ್ಛತೆಯೆಡೆಗೆ ನಮ್ಮ ನಡೆ ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.